ಸ್ಮರಾಮಿ ವಸಿಷ್ಠವಾಮದೇವಾದಿವಂದಿತಮಃ ಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠವಾಮದೇವಾದಿವಂದಿತಮಃ ಗಣಪತಿಂ ಮನಸಾ ಸ್ಮರಾಮಿ. ಮಹಾದೇವ ಸುತಂ ಮಹಾದೇವ ಸುತಂ ಗುರುಗುಹನುತಂ ಮಹಾದೇವ ಸುತಂ ಗುರುಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕಾದಿ ಪ್ರಿಯಂ ಮಹಾಕಾವ್ಯನಾಟಕಾದಿ ಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಕಾವ್ಯನಾಟಕಾದಿ ಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಗಣಪತಿಂ ಮನಸಾ ಸ್ಮರಾಮಿ. ಆತ್ಮೀಯರೇ, ನನ್ನ ತಂದೆ ಕೀರ್ತಿ ಶೇಷ ದಾಮೋದರ್ ಆರ್ ಸುವರ್ಣ ಅವರ ಆದೇಶದಂತೆ ಸ್ಥಾಪಿಸಲ್ಪಟ್ಟ ದಾಮೋದರ್ ಸುವರ್ಣ ಎಜುಕೇಷನ್ ಟ್ರಸ್ಟ್ ಪ್ರತಿ ವರ್ಷದಂತೆ ಈ ವರ್ಷವೂ ವಿದ್ಯಾರ್ಥಿ ವೇತನ ನೀಡಲು ನಿರ್ಧರಿಸಿದೆ. ಸಮಾಜದ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಸುಮಾರು 60 ಲಕ್ಷ ಮೊತ್ತವನ್ನು 800 ವಿದ್ಯಾರ್ಥಿಗಳಿಗೆ ಇಂದು ನೀಡಲಾಗುವುದು. ಇದರಲ್ಲಿ ವೃತ್ತಿಪರ ಶಿಕ್ಷಣ ಪಡೆಯುತ್ತಿರುವ ಇಂಜಿನಿಯರಿಂಗ್ ಕಾಲೇಜ್, ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಆದ್ಯತೆ ನೀಡಲಾಗಿದೆ. ವಿದ್ಯಾರ್ಥಿನಿ ವೇತನ ನಿಧಿಗೆ ನನ್ನ ಕೊಡುಗೆ ಜೊತೆಯಲ್ಲಿ ಸಹಕರಿಸಿದ ನನ್ನ ಧರ್ಮಪತ್ನಿಯಾದ ಶ್ರೀಮತಿ ಆಶಾ ಸುವರ್ಣ, ಪುತ್ರ ನಿಖಿಲ್ ಸುವರ್ಣ ಹಾಗೂ ಪುತ್ರಿ ಶ್ರೀಮತಿ ತನ್ವಿ ಸುವರ್ಣ ಇವರೆಲ್ಲರಿಗೂ ಕೃತಜ್ಞತೆಗಳು. ನಮ್ಮ ಅಭಿವೃದ್ಧಿಯಲ್ಲಿ ಸಮಾಜದ ಕೊಡುಗೆ ಇದೆ. ಪ್ರತಿಯಾಗಿ ನಾವು ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಮಾಡಬೇಕೆನ್ನುವುದು ನನ್ನ ತಂದೆಯವರ ಆಶಯ. ಈ ಉದ್ದೇಶಕ್ಕಾಗಿ ಸ್ಥಾಪಿಸಲ್ಪಟ್ಟ ದಾಮೋದರ್ ಸುವರ್ಣ ಎಜುಕೇಷನ್ ಟ್ರಸ್ಟ್ ಸಮಾಜ ಸೇವಾ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಮಾಜದ ಅಸಹಾಯಕ ರೋಗಿಗಳ ಔಷಧೋಪಚಾರ ವೆಚ್ಚ ಭರಿಸುವುದು, ವಾಸಕ್ಕೆ ಮನೆ ಇಲ್ಲದವರಿಗೆ ಗೃಹ ನಿರ್ಮಾಣಕ್ಕೆ ಆರ್ಥಿಕ ನೆರವು, ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರ ಹೀಗೆ 10 ಹಲವಾರು ಯೋಜನೆಗಳನ್ನು ಕಾರ್ಯಗತಗೊಳಿಸುವಲ್ಲಿ ಪ್ರಾಮಾಣಿಕ ಕಾರ್ಯ ಮಾಡುತ್ತಿದೆ. ಸರ್ಕಾರದಿಂದ ನಾಗರಿಕರಿಗೆ ದೊರೆಯುವ ಸವಲತ್ತುಗಳನ್ನು ಪಡೆಯಲು ಅನುಕೂಲವಾಗುವಂತೆ ನಾಗರಿಕ ಸೇವಾ ಘಟಕವನ್ನು ಸದ್ಯದಲ್ಲೇ ಪ್ರಾರಂಭಿಸಲಾಗುವುದು. ಹೊಸ ಯೋಜನೆ ತೀರಾ ಬಡತನದಿಂದ ತಾಂತ್ರಿಕ ಹಾಗೂ ವೈದ್ಯಕೀಯ ಶಿಕ್ಷಣ ಪಡೆಯಲು ಸಾಧ್ಯವಾಗದ ವಿದ್ಯಾರ್ಥಿಗಳ ಪೂರ್ಣ ಖರ್ಚುಗಳನ್ನು ಭರಿಸುವ ಸುವರ್ಣ ಎಜುಕೇಷನ್ ಲೋನ್ ಬಡ್ಡಿ ರಹಿತ ಸ್ಕೀಮನ್ನು ಜಾರಿಗೆ ತರುವ ಗುರಿಯನ್ನು ಹೊಂದಿದ್ದೇವೆ. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕರಿಸಿದ ನಮ್ಮ SS ಪೂಜಾರಿ, ಸೀತಪ್ಪ ಕೊಡೂರ್ ಹಾಗೂ KT ಸುವರ್ಣರು ಎಲ್ಲರಿಗೂ, ನಿಮ್ಮೆಲ್ಲರಿಗೂ ನೈತಿಕ ಸಹಕಾರ ಹಾಗೂ ಪ್ರೋತ್ಸಾಹ ನೀಡುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾತಂತ್ರ್ಯ ಪೂರ್ವ 1924ರಲ್ಲಿ ಜನಿಸಿದ ದಾಮೋದರ ಆರ್ ಸುವರ್ಣರವರು 1993ರಲ್ಲಿ ಅಸ್ತಂಗತರಾದರು. ಸುಮಾರು 69 ವರ್ಷದ ಅವರ ಜೀವಿತಾವಧಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಾದರ್ಶಗಳನ್ನು ಪಾಲಿಸುತ್ತಾ ವಿವಿಧ ಕ್ಷೇತ್ರಗಳಲ್ಲಿ ಅದ್ಭುತ ಸಾಧನೆ ಮಾಡಿರುವ ಒಬ್ಬ ಧೀಮಂತ ನಾಯಕರಾಗಿದ್ದರು. ಸತತ ಪ್ರಯತ್ನದಿಂದ ಬಡತನದ ಬಂಧನದಿಂದ ಹೊರಬಂದು ವೃತ್ತಿ ಜೀವನದಲ್ಲಿ ಯಶಸ್ವಿಯಾದರು. ವಿವಿಧೆಡೆ ಉದ್ಯಮಿಗಳನ್ನು ಸ್ಥಾಪಿಸಿದರು. ಪ್ರಥಮ ದರ್ಜೆಯ ಗುತ್ತಿಗೆದಾರರಾಗಿ ಅನೇಕ ಲೋಕೋಪಯೋಗಿ ಕೆಲಸಗಳನ್ನು ಮಾಡಿ ಸಾವಿರಾರು ಜನರಿಗೆ ಉದ್ಯೋಗ ನೀಡಿದ ಕರ್ಮಯೋಗಿ ಕೀರ್ತಿಶೇಷ ದಾಮೋದರ ಆರ್ ಸುವರ್ಣರವರು. ಅವರು ವಹಿಸಿಕೊಂಡ ಯಾವುದೇ ಕೆಲಸ ಕಾರ್ಯಗಳನ್ನು ನಿಯಮಾನುಸಾರವಾಗಿ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಶಿಸ್ತುಬದ್ಧವಾಗಿ ಮಾಡುವುದರ ಮೂಲಕ ಕರ್ಮ ಸಿದ್ಧಿಯಾಗಿ ಪ್ರಸಿದ್ಧಿಯನ್ನು ಪಡೆದರು. ಅದೃಷ್ಟ ತಾನಾಗಿಯೇ ಒಲಿದು ಬಂತು. ನಗರದ ಶ್ರೀಮಂತರಲ್ಲಿ ಅಗ್ರಗಣ್ಯರಾದರು.
ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡರು. ದಾಮೋದರ ಸುವರ್ಣರವರು ಕುಟುಂಬ ಪ್ರೇಮಿಯೂ ಹೌದು, ಸಮಾಜ ಪ್ರೇಮಿಯೂ ಹೌದು. 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು. ಈ ದೊಡ್ಡ ಸಂಸಾರದಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಉತ್ತಮವಾದಂಥ ಶಿಕ್ಷಣವನ್ನು ಕೊಡಿಸಿ ಅವರು ಸಮಾಜದಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡುವಂತಹ ಅರ್ಹತೆಯನ್ನು ಸಂಪಾದಿಸಿದ್ದಾರೆ. ಅವರೆಲ್ಲರೂ ಇವತ್ತು ಸಮಾಜ ಗುರುತಿಸುವಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ದಾಮೋದರ ಸುವರ್ಣರವರು ನಡೆದು ಬಂದ ದಾರಿಯನ್ನು ಮರೆತಿರಲಿಲ್ಲ. ತನ್ನ ಸಂಪಾದನೆಯ ಒಂದು ಭಾಗವನ್ನು ಸಮಾಜಕ್ಕೆ ನೀಡಬೇಕೆನ್ನುವ ಹೆಬ್ಬಯಕೆ ಅವರದಾಗಿತ್ತು. ಬಿಲ್ಲವರ ಯೂನಿಯನ್ನಿನ ಅಧ್ಯಕ್ಷರಾಗಿ 17 ವರ್ಷಗಳ ಕಾಲ ಸೇವಾ ನಿರತರಾಗಿದ್ದರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕಾಸರಗೋಡು ಜಿಲ್ಲೆಯಾದ್ಯಂತ ಬಿಲ್ಲವ ಸಂಘಗಳು, ಗುರುಮಂದಿರಗಳು, ಭಜನಾ ಮಂದಿರಗಳ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾದರು. ನಾರಾಯಣ ಗುರು ಸಮೂಹ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿದರು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಆದರ್ಶಗಳ ಹಾದಿಯಲ್ಲಿ ಸಾಮೂಹಿಕ ವಿವಾಹ, ಸಂಚಾರಿ ಆಸ್ಪತ್ರೆ, ರಕ್ತದಾನ ಶಿಬಿರ, ಜಿಲ್ಲಾ ಮಟ್ಟದ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದಂತಹ ಧೀಮಂತ ವ್ಯಕ್ತಿಯವರು. ಸಂಘ ಸಂಸ್ಥೆಗಳಿಗೆ ಉದಾರ ದೇಣಿಗೆ ನೀಡಿ ಹಲವಾರು ಪುಣ್ಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡರು. ಅನೇಕ ಸಾಮಾಜಿಕ ಹಾಗೂ ಧಾರ್ಮಿಕ ಸಮ್ಮೇಳನಗಳನ್ನು ನಡೆಸಿ ಸಂಘಟನಾ ಶಕ್ತಿಯಾದರು. ಆದರೆ ಏನು ಮಾಡೋದು, ಮನುಷ್ಯನ ಜೀವನ ಶಾಶ್ವತವಲ್ಲ. ನಾವು ಈ ಭೂಮಿಯಲ್ಲಿ ಬಂದ ಮೇಲೆ ಒಂದಲ್ಲ ಒಂದು ದಿನ ಹೋಗಬೇಕು. ಯೋಗಿಯಾದರೂ ಅಷ್ಟೇ, ಜೋಗಿಯಾದರೂ ಅಷ್ಟೇ, ಈ ಪ್ರಪಂಚವನ್ನು ನಾವು ತ್ಯಜಿಸಿ ಹೋಗಬೇಕು. ಅದಕ್ಕೆ ಹೇಳಿದ್ದು ಭಗವದ್ಗೀತೆಯಲ್ಲಿ ಜಾತಸ್ಯ ಹಿ ಧ್ರುವೋ ಮೃತ್ಯು ಅಂತ. ಆದರೂ ಉಸಿರು ಹೋದ ಮೇಲೂ ಅವರ ಹೆಸರಿನಲ್ಲಿ ಸಮಾಜ ಸೇವಾ ಕಾರ್ಯಗಳು ನಡೆಯುತ್ತಲೇ ಇವೆ. ಜೀವಿತಾವಧಿಯಲ್ಲಿ ಹಾಗೂ ಮರಣಾನಂತರವೂ ಯಾರ ಹೆಸರಿನಲ್ಲಿ ಸಮಾಜಮುಖಿ ಸೇವಾ ಕಾರ್ಯಗಳು ನಡೆಯುತ್ತವೋ ಅಂಥವರನ್ನ ಕೀರ್ತಿಶೇಷ, ಪುಣ್ಯಾತ್ಮ, ಪ್ರೇರಕ ಶಕ್ತಿ ಹಾಗೂ ಪ್ರಾತಸ್ಮರಣೀಯರು ಎಂದು ಕರೆಯಲು ಪಡುತ್ತಾರೆ. ಈ ಸಾಲಿಗೆ ಸೇರಿದ ದಿವಂಗತ ದಾಮೋದರ ಸುವರ್ಣರವರ 101ನೇ ಜನ್ಮ ಜಯಂತಿಯ ಸಂಭ್ರಮ. ಇದನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕೆಂದು ನಿರ್ಧರಿಸಿ ಅವರ ಕುಟುಂಬದ ಹಿರಿಯರಾದಂತಹ ನವೀನ್ ಚಂದ್ರ ಡಿ ಸುವರ್ಣರವರು, ಅಧ್ಯಕ್ಷರು ಅಖಿಲ ಭಾರತ ಬಿಲ್ಲವರ ಯೂನಿಯನ್, ಅಧ್ಯಕ್ಷರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟ, ಅಧ್ಯಕ್ಷರು ನಾರಾಯಣ ಗುರು ವಿದ್ಯಾಸಂಸ್ಥೆಗಳು, ಸಂಚಾಲಕರು ದಾಮೋದರ ಸುವರ್ಣ ಬಿಲ್ಲವ ಹಾಸ್ಟೆಲ್, ಇವರ ಅಧ್ಯಕ್ಷತೆಯಲ್ಲಿ ಇಂದಿನ ಈ ಕಾರ್ಯಕ್ರಮ. ದಾಮೋದರ ಸುವರ್ಣರವರ 2ನೆಯ ಪುತ್ರ ಡಾಕ್ಟರ್ ಉದಯಚಂದ್ರ ಸುವರ್ಣರವರು ಅವರ ತಂದೆಯವರ ಹೆಸರಿನಲ್ಲಿ ಸ್ಥಾಪಿಸಿದ ದಾಮೋದರ ಸುವರ್ಣ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಕಳೆದ ವರ್ಷ 50 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿ ವೇತನವನ್ನು ನೀಡಲಾಗಿತ್ತು. ಈ ವರ್ಷ ವಿದ್ಯಾರ್ಥಿಗಳ ಅರ್ಜಿ ತುಂಬ ಜಾಸ್ತಿ ಇರುವುದರಿಂದ 50 ಲಕ್ಷ ಸಾಕಾಗಲಿಲ್ಲ. ಆವಾಗ ನಾವೆಲ್ಲ ಅವರನ್ನು ಕೇಳಿಕೊಂಡೆವು, ಸ್ವಲ್ಪ ಜಾಸ್ತಿ ಹಾಕಿ ಅಂತ. ಇರಲಿ, 60 ಲಕ್ಷ ಕೂಡ ಕೊಡುವ ಅಂತ ಹೇಳಿ ಇನ್ನೂ 10 ಲಕ್ಷ ಸೇರಿ 60 ಲಕ್ಷದ ನಿಧಿಯನ್ನು ಇವತ್ತು 861 ಜನ ವಿದ್ಯಾರ್ಥಿಗಳಿಗೆ ಇವತ್ತು ನೀಡಲಾಗುವುದು. ಅದರಲ್ಲಿ ಇಂಜಿನಿಯರಿಂಗು ಹಾಗೂ ಮೆಡಿಕಲ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಪ್ರಾತಿನಿಧ್ಯ ನೀಡಲಾಗಿದೆ. ಬಾಕಿ ಎಲ್ಲರಿಗೂ ಯಾರಿಗೂ ಅಸಮಾಧಾನ ಆಗದೆ ಬಂದಂತಹ ಹೆಚ್ಚಿನ ಎಲ್ಲ ಅರ್ಜಿಗಳನ್ನು ಪರಿಗಣಿಸಿ ಅವರು ಇವತ್ತನ್ನು ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಉದಯಚಂದ್ರ ಸುವರ್ಣ ಅವರು ಬಹಳ ಸರಳ ವ್ಯಕ್ತಿತ್ವ. ಅವರು ಮಂಗಳೂರಿನಲ್ಲಿ ಇರುವುದು ಬಹಳ ಕಮ್ಮಿ. ಅವರು ಬ್ಯಾಂಗ್ಳೂರಿನಲ್ಲಿ ಅವರ ಮನೆ ಇದೆ, ಇಲ್ಲಿ ಅವರ ಕಾರ್ಯಕ್ಷೇತ್ರ ಇದೆ. ಸರಳ ವ್ಯಕ್ತಿತ್ವ ಅವರಿಗೆ ಈ ಪ್ರಚಾರ ಇದಕ್ಕೆ ಹೆಚ್ಚು ಅವರು ಹೋಗೋದಿಲ್ಲ. ಅವರು ಕೊಡದಂತಹ ದಾನ ಧರ್ಮ ಮಾಡದಂತಹ ಸಂಘ ಸಂಸ್ಥೆಗಳೇ ಇಲ್ಲ ಅಂತ ಹೇಳಬಹುದು. ಇದು ಇಷ್ಟು ದೊಡ್ಡ ಮೊತ್ತದ ವಿದ್ಯಾರ್ಥಿ ವೇತನವನ್ನು ನಮ್ಮ ಸಮಾಜದಲ್ಲಿ ನೀಡುವಂಥ ಏಕೈಕ ವ್ಯಕ್ತಿ ಅಂತಂದರೆ ಉದಯಚಂದ್ರ ಡಿ ಸುವರ್ಣ ಅವರು. ಇನ್ನು ಯಾರು ನಮ್ಮ ಇತಿಹಾಸದಲ್ಲಿ ವರ್ಷಕ್ಕೆ 50 ಲಕ್ಷ 60 ಲಕ್ಷ ವಿದ್ಯಾರ್ಥಿ ವೇತನ ಕೊಡುವಂತಹ ನಮ್ಮ ಬಿಲ್ಲವ ಸಮಾಜದಲ್ಲಿ ಯಾರನ್ನ ನಾವು ಕಂಡಿಲ್ಲ. ಅವರ ಮನಸ್ಸು ಅಂಥದ್ದು. ಅದನ್ನು ಕೂಡ ಟ್ರಾನ್ಸ್ಪರೆನ್ಸಿ ಇದೆ. ಅದರ ಹೇಗೆಂತ ಹೇಳಿದ್ರೆ ಪಾರದರ್ಶಿತ್ವ. ಫೆಡರಲ್ ಬ್ಯಾಂಕಿನ ಚೆಕ್ಕಿನ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಚೆಕ್ಕಿನ ಮೂಲಕ ಇವತ್ತು ವಿತರಣೆ ಮಾಡಲಾಗುವುದು. ಈ ಟ್ರಸ್ಟಿನಲ್ಲಿ ಅವರ ಧರ್ಮಪತ್ನಿ ಶ್ರೀಮತಿ ಆಶಾ ಸುವರ್ಣವರು ಇದ್ದಾರೆ. ಇವರು ಮೂಲತಃ ನಮ್ಮ ಕಾರ್ಕಳ ತಾಲೂಕಿನವರು, ಆದರೆ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಬಾಂಬೆ. ಅವರ ತಂದೆಯವರು DA ಕೋಟ್ಯಾನ್ ಅಂತ
ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದವರು, ಅನೇಕ ಉದ್ಯಮಿಗಳನ್ನು ಹೊಂದಂತಹ ಶ್ರೀಮಂತ ಮನೆತನದವರು. ಆದರೂ ಕೂಡ ಅವರಲ್ಲಿ ಆ ಶ್ರೀಮಂತಿಕೆಯ ಭಾವನೆ ಇಲ್ಲ. ಅವರಲ್ಲಿ ನಯ ವಿನಯ ದಾನ ಧರ್ಮಗಳಿಗೆ ಪ್ರೋತ್ಸಾಹ ನೀಡುವಂತಹ ಮನಸ್ಸು ಉಳ್ಳವರು. ಅವರಿಗೂ ಅವರ ಪುತ್ರ ನಿಖಿಲ್ ಸುವರ್ಣ ಹಾಗೂ ಪುತ್ರಿ ತನ್ವಿ ಸುವರ್ಣ, ಅವರು ಬಹಳ ಹೆಮ್ಮೆಯ ಹುಡುಗಿ ನಮ್ಮ ಸಮಾಜದಲ್ಲಿ. CA ಮಾಡಿದ್ದಾರೆ. CA ಮಾಡಿ ಈಗ ವಿದೇಶದಲ್ಲಿ ಅವರು ಇದ್ದಾರೆ. ಅವರು ಕೂಡ ಈ ನಿಧಿಗೆ ಅವರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಈ ಟ್ರಸ್ಟಿನ 4 ಜನರಿಗೂ ಹಾಗೂ ಸಹಕರಿಸಿದ ಎಲ್ಲರಿಗೂ ಕೂಡ ದಾಮೋದರ ಸುವರ್ಣ ಎಜುಕೇಷನ್ ಟ್ರಸ್ಟಿನ ಪರವಾಗಿ ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಇಂದಿನ ಈ ಸಭೆಯ ಉದ್ದೇಶ ಪ್ರಚಾರಕ್ಕೆ ಅಲ್ಲ. ಪ್ರಚಾರದಿಂದ ಏನೂ ಆಗೋದಿಲ್ಲ. ಇದರ ಉದ್ದೇಶ ಏನಂದರೆ ಪ್ರಯೋಜನ, ಜನರಿಗೆ ಪ್ರಯೋಜನ ಆಗ್ಬೋದು ಅಂತ. ಈ ನೀಟ್ ಎಕ್ಸಾಮಿನೇಷನ್, CET ಎಕ್ಸಾಮಿನೇಷನ್, ಡೀಮ್ಡ್ ಎಡೋ ಯೂನಿವರ್ಸಿಟಿಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದನ್ನು ಎದುರಿಸಿ ವೃತ್ತಿಪರ ಶಿಕ್ಷಣಕ್ಕೆ ಪ್ರವೇಶ ಪಡೆದಂತಹ ನಮ್ಮ ಸಮಾಜದ ಎಷ್ಟೊಂದು ಜನ ವಿದ್ಯಾರ್ಥಿನಿಯರು ನಮ್ಮ ಸಮಾಜದ ಅನರ್ಘ್ಯ ರತ್ನಗಳು ಅಂತ ಅನ್ನಿಸ್ತದೆ. ಅವರನ್ನು ಗುರುತಿಸಿ ಸಂಘಟಿಸಿ ಪ್ರೋತ್ಸಾಹಿಸಬೇಕೆನ್ನುವುದೇ ಈ ಸಭೆಯ ಉದ್ದೇಶ. ಬಡತನ, ಹಿಂದುಳಿದವರು ಅಂತ ಅನ್ನಿಸಿಕೊಳ್ಳುವುದು ಅಷ್ಟೇನು ಹಿತಕರ ಅಲ್ಲ. ನಾವು ಬಡವರು, ಹಿಂದುಳಿದವರು ಅಂತ ಹೇಳ್ಕೊಳ್ಳುವಂಥದ್ದು ಏನೊಂದು ಹಿತಕರವಾದಂಥದ್ದಲ್ಲ. ಉದಾತ್ತವಾದ ಗುಣಗಳನ್ನು ಮೈಗೂಡಿಸಿಕೊಂಡು ಹೃದಯ ಶ್ರೀಮಂತಿಕೆಯನ್ನು ನಮ್ಮ ವಿದ್ಯಾರ್ಥಿಗಳು ಗಳಿಸಬೇಕು ಅನ್ನೋದು ನವೀನ್ ಚಂದ್ರ ಸುವರ್ಣ ಅವರ ಒಂದು ಉದ್ದೇಶ, ಅವರ ಮನಸ್ಸಿನ ಆಸೆ. ಅವರು ನಮ್ಮನ್ನು ಯಾರೂ ಉದ್ಧಾರ ಮಾಡಲಿಕ್ಕೆ ಬರೋದಿಲ್ಲ, ನಮ್ಮನ್ನು ನಾವೇ ಉದ್ಧಾರ ಮಾಡಿಕೊಳ್ಬೇಕು. ನಮ್ಮ ತಂದೆ ತಾಯಿಗಳು, ಸಮಾಜದ ಹಿರಿಯರು, ಈ ಟ್ರಸ್ಟಿನ ಮುಖ್ಯಸ್ಥ ಇವರೆಲ್ಲ ನಮಗೆ ಪ್ರೋತ್ಸಾಹ ಮಾಡ್ಬೋದು. ಆದರೆ ನಮ್ಮ ಉದ್ಧಾರವನ್ನು ನಾವೇ ಮಾಡಿಕೊಳ್ಬೇಕು. ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಉದ್ಧರೇತ ಆತ್ಮನಾತ್ಮನಂ ಅಂತ. ನಮ್ಮನ್ನು ನಾವೇ ಉದ್ಧಾರ ಮಾಡಬೇಕು. ನಮ್ಮಲ್ಲಿ ಅಗಾಧವಾದಂತಹ ಜ್ಞಾನ ಭಂಡಾರ ಇದೆ, ನಮ್ಮಲ್ಲಿ ಅಗಾಧವಾದಂತಹ ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ಹೊರಗಡೆ ತಂದು ಈ ಸಮಾಜದಲ್ಲಿ ನಾವು ಹೆತ್ತವರಿಗೆ, ತಂದೆ ತಾಯಿಯವರಿಗೆ, ಸಮಾಜಕ್ಕೆ, ಕುಟುಂಬಕ್ಕೆ ಕೀರ್ತಿಯನ್ನು ತರುವಂತಹ ಯೋಗ್ಯ ಪ್ರಜೆಗಳು ನೀವು ಆಗಬೇಕು ಅನ್ನೋದೇ ನಮ್ಮ ಟ್ರಸ್ಟಿನ ಉದ್ದೇಶ. ಈಗಿನ ಈ ಸಮಾಜದಲ್ಲಿ ಬದುಕಲಿಕ್ಕೆ ಸ್ವಲ್ಪ ಬಹಳ ಕಷ್ಟ ಉಂಟು. ಯಾಕಂತಂದರೆ ಕೆಟ್ಟ ಸಾಮಾಜಿಕ ತಾಣಗಳ ಇದರಿಂದ ದೂರ ಇರಿ. ಅನುಕರಣೆ, ಆಕರ್ಷಣೆಗಳಿಗೆ ಬಲಿಯಾಗದಿರಿ. ಹುಟ್ಟಿದ ಮನೆಗೆ, ತಂದೆ ತಾಯಿಯವರಿಗೆ, ಇರುವ ಸಮಾಜಕ್ಕೆ ಕೀರ್ತಿ ತರುವ ಸಾರ್ಥಕ ಬದುಕು ನಿಮ್ಮದಾಗಲಿ ಎಂದು ಬಯಸಿ ಹಾರೈಸಿ ದಾಮೋದರ ಸುವರ್ಣ ಎಜುಕೇಷನ್ ಟ್ರಸ್ಟ್ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ನಿಮ್ಮೆಲ್ಲರ ಪರವಾಗಿ ಈ ಟ್ರಸ್ಟಿನ ಕೊಡುಗೆಯನ್ನು ನೀಡಿದಂತಹ ಉದಯಚಂದ್ರ ಸುವರ್ಣ ಹಾಗೂ ಸುವರ್ಣ ಫ್ಯಾಮಿಲಿ ಹಾಗೂ ಕೀರ್ತಿಶೇಷ ದಾಮೋದರ ಸುವರ್ಣ ಅವರಿಗೆ ಇವತ್ತಿನ ಕಾರ್ಯ ಅವರಿಗೆ ನಾವು ಸಲ್ಲಿಸುವಂತಹ ಪೂರ್ಣ ಶ್ರದ್ಧಾಂಜಲಿ ಅಂತ ತಿಳ್ಕೊಂಡು ಇದಕ್ಕೆ ಭಾಗವಹಿಸಿದ ಸಹಕರಿಸಿದ ಎಲ್ಲರಿಗೂ ಕೂಡ ಸ್ಥಿರ ಲಕ್ಷ್ಮಿ, ಕೀರ್ತಿ, ಪುತ್ರ ಪೌತ್ರಾದಿ ದೀರ್ಘಾಯು, ವಿಪುಲ ಧನಧಾನ್ಯಾದಿ ಸಂಪತ್ತನ್ನ ಗೋಕರ್ಣನಾಥ ದೇವರು ಕರುಣಿಸಲಿ ಅಂತ ಹೇಳಿ ಈ ಪ್ರಾಸ್ತಾವಿಕ ಭಾಷಣಕ್ಕೆ ವಿರಾಮ ಮಾಡಿದೆ. ಜೈ ಹಿಂದ್. ದಾಮೋದರ ಸುವರ್ಣರ 101ನೇ ಜನ್ಮ ಜಯಂತಿಯ ಹಿನ್ನೆಲೆಯಲ್ಲಿ ದಾಮೋದರ ಸುವರ್ಣ ಎಜುಕೇಷನ್ ಟ್ರಸ್ಟ್ ಇಂದ ನೀಡಲ್ಪಡುವ ವಿದ್ಯಾರ್ಥಿ ವೇತನವನ್ನು ಸ್ವೀಕರಿಸಲಿರುವ ವಿದ್ಯಾರ್ಥಿಗಳನ್ನು ಸಾಂಕೇತಿಕವಾಗಿ ಉಲ್ಲೇಖ ಮಾಡ್ತೀವಿ. ಎಂಥ ಸ್ಥಿತಿಯಲ್ಲಿ ಇವತ್ತು ವಿದ್ಯಾರ್ಥಿ ವೇತನ ವಿತರಣೆ ಆಗ್ತಾ ಇದೆ ಅಂದರೆ, ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾದಂಥ ಅವಶ್ಯಕತೆಗಳು ಸಮಾಜದಲ್ಲಿರುವ ಎಲ್ಲರಿಗೂ ಕೂಡ ಇವತ್ತು ಅಗತ್ಯ ಅಂತ ಅನಿಸೋದು. ಒಂದು ಕಾಲದಲ್ಲಿ ಶಿಕ್ಷಣ ಕೆಲವರಿಗೆ ಸಿಗದೇ ಇರುವಂಥ ವ್ಯವಸ್ಥೆ ಇತ್ತು. ಕಾಲಗಳು ಬದಲಾಗ್ತಾ
ಇವತ್ತು ಎಲ್ಲ ಸಮಾಜದವರು ಕೂಡ ಮುಖ್ಯವಾಹಿನಿಗೆ ಬರುವಂಥ ಅವಕಾಶಗಳಿತ್ತು. ನಮ್ಮ ಸಮಾಜದಲ್ಲಿ ಸಂಘಟನೆ ಮೂಲಕ ಶಕ್ತಿ ಪಡೆಯಲಾಗಿತ್ತು ಅಂತ ನಾವೆಲ್ಲ ಅಂದ್ಕೊಂಡವರು. ಅದನ್ನೇ ನಮ್ಮ ನಾರಾಯಣ ಗುರುಗಳು ಹೇಳಿದ್ದು, ಅದನ್ನೇ ನಮ್ಮ ಕೋಟಿ ಚೆನ್ನರು ಹೇಳಿದ್ದು. ನನ್ನೂರಿನಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಶಿವರಾಮ ಕಾರಂತರಿದ್ದರು. ಈ ಶಿವರಾಮ ಕಾರಂತರು ನಾವೆಲ್ಲ ಹುಟ್ಟುವ ಮುಂಚೆ ಬೇರೆ ಜಾತಿಯವ್ರ ಮದುವೆ ಆದವರು, ಜಾತಿವಾದಿ ಅಲ್ಲ. ಯಾವುದೋ ಕಾರಣಕ್ಕೆ ಅವರು ಸಮಾರಂಭದಲ್ಲಿ ಮಾತಾಡ್ತಾ ಸಂಘಟನೆ ಬಗ್ಗೆ ಮಾತಾಡ್ತಾರೆ. ಆಗ ಅವ್ರು ಏನು ಹೇಳಿದ್ರು ಅಂದರೆ, ಒಂದು ಕಾಲದಲ್ಲಿ ಶ್ರೀಮಂತರ ಮನೆಯ ಹೊರಗಿನ ಹೆಬ್ಬಾಗಿಲಿನ ಹೊರಗೆ ನಿಂತು, ಶ್ರೀಮಂತರ ಮನೆಯ ಹೆಬ್ಬಾಗಿಲಿನ ಹೊರಗೆ ನಿಂತು ಕೈ ಕಟ್ಟಿ ನಡು ಬಗ್ಗಿಸಿ ದನಿ ನಾನು ಬರ್ಬೋದಾ ಅಂತ ಕೇಳ್ತಾ ಇರುವಂಥ ಬಿಲ್ಲವ, ಒಂದು ಕಾಲದಲ್ಲಿ ಶ್ರೀಮಂತರ ಮನೆಯ ಹೊರಗೆ ನಿಂತು ಕೈ ಕಟ್ಟಿ ನಡು ಬಗ್ಗಿಸಿ ದನಿ ನಾನು ಒಳಗೆ ಬರ್ಬೋದಾ ಅಂತ ಕೇಳ್ತಾ ಇದ್ದಂಥ ಬಿಲ್ಲವ ಇವತ್ತು ಭಾರತ ಸರ್ಕಾರದ ಆರ್ಥಿಕ ಮಂತ್ರಿಯಾಗಿ ಬ್ಯಾಂಕಿನ ಬಾಗಿಲನ್ನು ತೆಗೆದು ಬಡವರಿಗೆ ಸಾಲ ಕೊಡುವಷ್ಟರ ಮಟ್ಟಿಗೆ ಬೆಳೆದಿದ್ದಾನೆ ಅಂತ ಹೇಳಿದರು. ಆಗ ಜನಾರ್ದನ್ ಪೂಜಾರಿ ಅವರು ಕೇಂದ್ರ ಅರ್ಥ ಸಚಿವರಾಗಿದ್ದರು. ಇದು ಹೇಗೆ ಬಂತು ಬಿಲ್ಲವರಿಗೆ ಕೇಳಿದರೆ, ಸಂಘಟನೆಯ ಮೂಲಕ ಈ ಶಕ್ತಿ ಬಂತು ಅಂಥೇಳಿ ಕಾರಂತರು ಉಲ್ಲೇಖ ಮಾಡೋದನ್ನು ನಾನು ಕಂಡಿದ್ದೆ. ಹಾಗಾಗಿ ಸಮಾಜದಲ್ಲಿ ಅವಕಾಶಗಳು ಬಂದಾಗ, ಸಂಘಟನೆ ಬಂದಾಗ ಶ್ರಮವಹಿಸಿ ದುಡಿದ್ರೆ ಒಂದು ಶಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಜನಾರ್ದನ ಪೂಜಾರಿಯವರು ಒಂದು ಕಾಲದಲ್ಲಿ ತೋರಿಸಿಕೊಟ್ಟಿದ್ರು. ನಮ್ಮೆಲ್ಲರ ಪ್ರೀತಿಯ ಶಾಸಕರಾಗಿರುವಂಥ ಸನ್ಮಾನ್ಯ ವೇದವ್ಯಾಸ ಕಾಮತರು ಬರ್ತಾ ಇದ್ದಾರೆ. ಅವರಿಗೆ ಈ ಸಂಘಟಕರ ಮತ್ತು ಸಮಸ್ತರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಈಗ ಕಾಮತ್ರೆ, ನೀವು ಮತ್ತು ಬ್ರಿಜೇಶ್ ಚೌಟ್ರು ಬಂದದ್ರಿಂದ ನಮ್ದು ಕೋರಂ ಪೂರ್ತಿ ಆಯಿತು. ಬಂಗಾರಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿ ಆಗುವವರೆಗೆ ಬಡವರಿಗೆ ಮನೆ ಅಂತೇಳಿ ಒಂದು ಸ್ಕೀಮ್ ಇರಲಿಲ್ಲ. ಪ್ರಥಮ ಬಾರಿಗೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದ ನಂತರ ಬಡವರಿಗೊಂದು ಮನೆ, ಆಶ್ರಯ ಮನೆ ಅಂತೇಳಿ ಒಂದು ಯೋಜನೆ ಜಾರಿ ಬಂತು. ಅದರ್ಥ ಯಾರು ಬಡವರ ಮನೆ ಕಟ್ಕೊಳ್ಳಿಲ್ಲ ಅಂತಲ್ಲ, ಆದರೆ ಆ ಕಲ್ಪನೆಗಳು ಬರಲಿಕ್ಕೆ ಸಾಧ್ಯ ಆಯಿತು. ಯಾರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ. ಇವತ್ತು ಕೂಡ ಕಾಗೋಡು ತಿಮ್ಮಪ್ಪನವರಿಗೆ ಬಡವರ ಬಗ್ಗೆ ಇರುವಂಥ ಕಾಳಜಿ ಸಾಮಾನ್ಯವಾಗಿ ನಾನು ಬೇರೆಯವರಲ್ಲಿ ಕಂಡಿಲ್ಲ, ಅಥವಾ ಅವರಲ್ಲಿ ಹೆಚ್ಚಿದೆ ಅಂತ ನನಗನ್ಸಿತ್ತು. ಯಾಕಂದರೆ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಅವ್ರನ್ನ ಭಾಳ ಹತ್ತಿರದಿಂದ ನಾನು ಕಂಡವನು. ಜಾಲಪ್ಪನವರು ಮೆಡಿಕಲ್ ಕಾಲೇಜ್ ಮಾಡಿದ ನಂತರ ಮತ್ತೊಬ್ಬ ಈ ಸಮುದಾಯದವರು ಮೆಡಿಕಲ್ ಕಾಲೇಜ್ ಮಾಡಿದ್ದನ್ನು ನಾನು ಕಂಡಿಲ್ಲ. ಸುಲಭ ಅಲ್ಲ. ಹೀಗೆ ಬೆಳೀತಾ 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 ಹಿಂದುಳಿದ ವರ್ಗದ ಕೈಗೆ ಅಧಿಕಾರ ಸಿಕ್ಕಾಗ ಅನೇಕ ಮಹತ್ತರವಾದಂಥ ಬದಲಾವಣೆಗಳಾಗಿದೆ. ನನಗಿಂತ ಕಿರಿಯರಿಗೆ ಅರ್ಥ ಆಗೋದು ಕಷ್ಟ, ನನಗಿಂತ ಹಿರಿಯರಿಗೆ ನೆನಪಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ದೇವರಾಜ ಅರಸು ಅನ್ನುವಂಥ ಒಬ್ಬ ಮನುಷ್ಯ ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿ ಆಗುವವರೆಗೆ ಬಡವರ ಅನ್ನದಗಳನ್ನು ಪ್ರಥಮ ಬಾರಿಗೆ ಕಂಡದ್ದು ಯಾವಾಗ ಕೇಳಿದರೆ ಭೂ ಸುಧಾರಣೆ ಕಾಯ್ದೆ ಬಂದ ನಂತರ. ಅಲ್ಲಿಯವರೆಗೆ ಸ್ವಂತ ಅನ್ನ ಅಂತೇಳಿ ಕಂಡಿರುವಂಥ ಜನ ಇಲ್ಲ. ಇದು ನನಗಿಂತ ಕಿರಿಯರಿಗೆ ಅರ್ಥ ಆಗುವುದು ಕಷ್ಟ, ನನಗಿಂತ ಹಿರಿಯರಿಗೆ ನೆನಪಿದೆ ಅಂತ ನನಗನ್ನಿಸಿಲ್ಲ. ಸಾಮಾನ್ಯವಾಗಿ ಬಡವರು ಅವರ ಬಟ್ಟಲಲ್ಲಿ ಅನ್ನದಗಳನ್ನು ಕಂಡಿದ್ದು ಭೂ ಸುಧಾರಣೆ ಕಾಯ್ದೆ ನಂತರ ಅನ್ನುವಂಥ ಸತ್ಯ ಸಮಾಜ ಒಪ್ಪತ್ತ ಬಿಡುತ್ತೋ ನನಗೆ ಗೊತ್ತಿಲ್ಲ. ನಾವೆಲ್ಲ ಭಾಳ ಹತ್ತಿರದಿಂದ ಕಂಡವರು. ಈ ಭೂ ಸುಧಾರಣೆ ಬಂದಾಗ ಬೆಂಗಳೂರಲ್ಲಿ ಒಂದು ವಿಚಾರ ಸಂಕಿರಣ ಇತ್ತು. ಜಸ್ಟಿಸ್ ಭೀಮಯ್ಯ ಅನ್ನೋರು ಆ ವಿಚಾರ ಸಂಕಿರಣವನ್ನು ಉದ್ಘಾಟನೆ ಮಾಡಿದರು. ಉದ್ಘಾಟನೆ ಮಾಡ್ತಾ ಅವ್ರು ಏನು ಹೇಳಿದರು ಅಂದರೆ, ಕರ್ನಾಟಕದಲ್ಲಿ ತಂದಿರುವಂಥ ಭೂ ಸುಧಾರಣೆ ಕಾಯ್ದೆ, ಕರ್ನಾಟಕದಲ್ಲಿ ತಂದಿರುವ ಭೂ ಸುಧಾರಣೆ ಅಂತ ಕ್ರಾಂತಿಕಾರಿ ಕಾಯ್ದೆ ಭಾರತ ದೇಶದ ಬೇರಾದಾದರೂ ಭಾಗದಲ್ಲಿ ಮಾಡಿದ್ದಿದ್ರೆ ಕಾಯ್ದೆ ಮಾಡಿದ ಮಂತ್ರಿ ತಲೆ ಉರುಳುತ್ತಾ ಇತ್ತು ಅಂತ ಹೇಳಿದರು. ಕಾಯ್ದೆ ಮಾಡಿದ ಮಂತ್ರಿ ತಲೆ ಉರುಳುತ್ತಾ ಇತ್ತು ಅಂತೇಳಿ, ಅಷ್ಟೊಂದು ವಿರೋಧದ ನಡುವೆ ಈ ಕಾಯ್ದೆಯನ್ನು ಜಾರಿಗೆ ತರಲಾಗಿತ್ತು ಅಂತ ಅವತ್ತಿನ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರೋಂಥ ಜಸ್ಟಿಸ್ ಭೀಮಯ್ಯ ಹೇಳಿದ್ದು ನಮಗೆಲ್ಲ ಒಂದು ಬೆಚ್ಚನೆಯ ನೆನಪು. ಹಾಗೆ ಸಮಾಜದಲ್ಲಿ ಹಿಂದುಳಿದ ವರ್ಗದ ಕೈಗೆ ಅಧಿಕಾರ ಸಿಕ್ಕಾಗ, ಅವಕಾಶ ಸಿಕ್ಕಾಗ ಅನೇಕ ಬದಲಾವಣೆಗಳು ಸಮಾಜದಲ್ಲಿ ಆಗಿದೆ. ಒಂದು ಕಾಲದಲ್ಲಿ ಡಾಕ್ಟರ್ ಮಕ್ಕಳು ಮಾತ್ರ ಡಾಕ್ಟರ್ ಆಗ್ತಾಯಿದ್ರು, ಇಂಜಿನಿಯರ್ ಮಕ್ಕಳು ಮಾತ್ರ ಇಂಜಿನಿಯರ್ ಆಗ್ತಾಯಿದ್ರು, ಮೇಸ್ಟ್ರ ಮಕ್ಕಳು ಮೇಸ್ಟ್ರ್ ಆಗ್ತಾಯಿದ್ರು, ವಕೀಲರ ಮಕ್ಕಳು ವಕೀಲರಾಗ್ತಾಯಿದ್ರು. ಆ ಕಾಲ ಇತ್ತು. ಆದರೆ ಇವತ್ತು ಸಾಮಾಜಿಕವಾದಂಥ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಕಾಯ್ದೆಗಳು, ಕಾನೂನುಗಳು ಜನಸಾಮಾನ್ಯರಿಗೆ ತಲುಪ್ತಾ ನನ್ನೂರಿನಲ್ಲಿರುವಂಥ ಬೀಡಿ ಕಟ್ಟುವವನ ಮಗಳು
ಮೆಡಿಕಲ್ ಸೀಟ್ ತೆಗೆದುಕೊಂಡು MBBS ಡಾಕ್ಟರ್ ಆಗಿ ವೇದಿಕೆಗೆ ಬರುವಂಥ ಅವಕಾಶಗಳು ಇವತ್ತು ಆಯಿತು ಮತ್ತು ಅದು ಮುಂದುವರಿತಾ ಇದೆ. ಒಂದು ಕಾಲದಲ್ಲಿ ನಾವು ಬಡವರು, ನಾವು ದುರ್ಬಲರು ಅಂತ ಇತ್ತು. ಆದರೆ ಇವತ್ತು ಯಾರೇ ಆದರೂ ಕೂಡ ತಾನು ಎಲ್ಲರಂತೆ ಬದುಕಬೇಕು ಅಂತ ಸ್ವಾಭಿಮಾನದಿಂದ ತಲೆ ಎತ್ತಿ ನಿಲ್ತೇನೆ ಅಂತೇಳಿ ಒಂದು ಕುಟುಂಬ ಯೋಚನೆ ಮಾಡಿದರೆ ಆ ಕುಟುಂಬ ಬದುಕಲಿಕ್ಕೆ ಪೂರ್ಣ ಅವಕಾಶಗಳಿರುವಂಥ ವ್ಯವಸ್ಥೆಗಳು ಇವತ್ತು ಸಮಾಜದಲ್ಲಿದೆ. ಹಾಗಾಗಿ ಕೀಳಿರಿಮೆಯನ್ನು ಬಿಟ್ಟು ಈ ಸಮಾಜದಲ್ಲಿ ನಾನೊಬ್ಬ ಸ್ಪರ್ಧಿ, ಎಲ್ಲರಂತೆ ನಾನು ತಲೆ ಎತ್ತಿ ಬದುಕಬೇಕು ಅಂತ ಯೋಚನೆ ಮಾಡಿದರೆ ಅವನಿಗೆ ಅವನ ಇಷ್ಟಾರ್ಥಗಳು ಈಡೇರಲಿಕ್ಕೆ ಸರಿಯಾದ ಅವಕಾಶಗಳು ಇವತ್ತು ಸಮಾಜದಲ್ಲಿದೆ ಅಂತ ನನಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಇನ್ನೂ ಬಡವರಿಲ್ವಾ ಕೇಳಿದರೆ, ನಾನು ನವೀನ್ ಚಂದ್ರ ಸುವರ್ಣರಿಗೆ ಮತ್ತು ಅವರಿಗೆ ಕುಟುಂಬಕ್ಕೆ ಧನ್ಯವಾದ ಯಾಕೆ ಹೇಳಬೇಕು ಅಂತ ಹೇಳಿದರೆ, ಬರೀ ನಮ್ಮ ಸಮಾಜಕ್ಕೆ ಮಾತ್ರ ಅಲ್ಲ, ಯಾರ್ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆಲ್ಲ ಇವತ್ತು ಅನುಕೂಲಗಳನ್ನು ಈ ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡುವಂಥ ಅವಕಾಶಗಳಾಗಿದೆ. ನಾನು ಮಂತ್ರಿಯಾಗಿದ್ದಾಗ ಪತ್ರಿಕೆ ಓದ್ತಾ ಇದ್ದೆ. ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯಲ್ಲಿ ಒಬ್ಬಾಕೆ ಹೆಣ್ಮಗಳು ತನ್ನ ಹೆತ್ತ ಮಗುವನ್ನು ಮಾರಿದ್ದಾಳೆ ಅಂತೇಳಿ ಪತ್ರಿಕೆಯಲ್ಲಿ ಬರುತ್ತೆ. ನಾನಲ್ಲಿ ಜಿಲ್ಲಾಧಿಕಾರಿಯವರಿಗೆ ಫೋನ್ ಮಾಡಿ ಹೇಳಿದೆ, ನಾವೆಲ್ಲ ಮನುಷ್ಯರ ಮಧ್ಯೆ ಇದ್ದೇವೆ, ಎಲ್ಲಿದ್ದೇವೆ? ಯಾರೋ ಒಬ್ಬ ಹೆಣ್ಮಗಳು ತನ್ನ ಮಗುವನ್ನು ಮಾರ್ತಾಳೆ ಅಂದರೆ ಏನಾದರೂ ಕಾರಣ ಬೇಕಲ್ಲ ಇದಕ್ಕೆ. ತಕ್ಷಣ ಇನ್ನು 24 ಗಂಟೆಯಲ್ಲಿ ವರದಿ ಕೊಡಿ ಅಂತ ಹೇಳಿದೆ. ಯಾಕಂದ್ರೆ ನನಗೆ ಅಧಿಕಾರ ಇತ್ತು. ನಮ್ಮ ಜಿಲ್ಲಾಧಿಕಾರಿಗಳು ಆ ಜಿಲ್ಲೆಗೆ ಓಡಿದರು. ಆ ಕೇಸನ್ನು ನೋಡಿ ಮಧ್ಯಾಹ್ನ 3 ಗಂಟೆಗೆ ಫೈಲ್ ಸಮೇತ ನನಗೆ ವರದಿ ಕೊಡ್ತಾರೆ. ಏನಂದರೆ, ಸರ್ ನಾನು ಅವ್ರ ಮನೆ ಹೋಗಿದ್ದೆ, ಆ ಹೆತ್ತ ಮಗುವನ್ನು ಮಾರಿದವಳ ಬಂಧನ ಆಗಿದೆ, ತಗೊಂಡವ್ರದ್ದು ಬಂಧನ ಆಗಿದೆ, ಕಾನೂನು ಕ್ರಮ ಎಲ್ಲ ನಾವು ತಗೊಂಡ್ಬಿಟ್ಟಿದ್ದೇವೆ, ನಮ್ಮಿಂದೇನೂ ತೊಂದರೆ ಇಲ್ಲ. ಆದರೆ ಒಂದು ಕಾರಣಗಳನ್ನು ಹೆತ್ತವಳು ಹೇಳ್ತಾಳೆ. ಏನಂತ ಕೇಳಿದೆ ನಾನು. ನನಗೆ 4 ಮಕ್ಕಳಿದ್ದಾರೆ, ನನ್ನ ಗಂಡ ಆಸ್ಪತ್ರೆಯಲ್ಲಿದ್ದಾನೆ, ತಂದೆ ತಾಯಿ ಮುದುಕರು, ನನ್ನ 3 ಮಕ್ಕಳಿಗೆ ಊಟ ಹಾಕಬೇಕಾದ್ರೆ ನನ್ನ ಕೊನೆ ಮಗುವೊಂದನ್ನು ನಾನು ಮಾರಾಟ ಮಾಡಿದೆ ಅಂತೇಳಿ ಅವಳು ಹೇಳಿಕೆ ಕೊಡ್ತಾಳೆ ಅಂತ ಹೇಳ್ತಾಳೆ. ಅಂದರೆ ಸಮಾಜ ಹೇಗಿದೆ ಅಂದರೆ, ಸಮಾಜ ಇಂದೂ ಕೂಡ ಸಮಾನತೆಯ ಬದುಕನ್ನು ಕಾಣೋದು ಸುಲಭ ಅಲ್ಲ. ಯಾರಿದರಲ್ಲಿ ತಪ್ಪುಗಾರರು? ಮಾರ್ದಾಕೆ ತಪ್ಪುಗಾರರ, ತಗೊಂಡವ್ರು ತಪ್ಪುಗಾರರ, ಕಾನೂನು ತಪ್ಪ ಅಂತ ಚರ್ಚೆ ಮಾಡಬೇಕಾದಂಥ ಸಮಾಜ ಇವತ್ತು ತನ್ನ ಆತ್ಮಾವಲೋಕನವನ್ನು ಮಾಡಬೇಕಾದಂಥ ಅವಶ್ಯಕತೆಗಳ ನಡುವೆ ನಾವೆಲ್ಲ ಬೆಳೀತಾ ಇದ್ದೇವೆ. ಒಬ್ಬ ತಾನು ಬದುಕಬೇಕು ಅಂತ ಹೊರಟ್ರೆ ಎಂಥ ಬದುಕನ್ನು ಕಟ್ಟಿಕೊಳ್ಳಬಹುದು ಅಂದರೆ, ಈ ನನ್ನ ಹತ್ರ ಒಬ್ಬ ಹುಡುಗ ಬರ್ತಾ ಇದ್ದ. ನಾನು ಮಂಗಳೂರಲ್ಲಿ ಈ ಕೆಲಸ ಮಾಡುವಾಗ ನನಗೆ ತೊಂದರೆ ಆಯಿತು, ನನಗೆ ಹಾಸ್ಟೆಲ್ ಸಿಕ್ಕಿಲ್ಲ, ಅದೇನೋ ಕಷ್ಟ ಆಯಿತು ಅಂತ ಹೇಳ್ತಾ ಇದ್ದ. ಯಾವಾಗಲೂ ಫೋನ್ ಮಾಡ್ತಾ ಇದ್ದ. ನನಗೆ ಅವಂದ್ರೆ ತುಂಬ ಇಷ್ಟ, ಮಾಡ್ತಾ ಇರೋದು, ಓಡ್ಬರೋದು ಎಲ್ಲ ನೋಡಿದರೆ. ನನ್ನ ಫೋನಲ್ಲಿ ಅವನ ಹೆಸರು ನಂಗೆ ಗೊತ್ತಿಲ್ಲ. ಆ ಹುಡುಗನ ಹೆಸರು ನಾನು ಪಾಪದ ಹುಡುಗ ಅಂತ ಹಾಕೊಂಡ್ಬಿಟ್ಟಿದ್ದೆ ನನ್ನ ಮೊಬೈಲಲ್ಲಿ. ಆ ಪಾಪದ ಹುಡುಗೊಬ್ಬ ಬರ್ತಾನಲ್ಲ ಮರ, ಅವ್ನು ಪಾಪದ ಹುಡುಗ. ಎಷ್ಟೋ ಟೈಮ್ ಆಯ್ತು, ನಾನು ನೆನಪೇ ಬಿಟ್ಟಿದ್ದೆ. ಮೊನ್ನೆ ಅವ್ನು ಫೋನ್ ಬಂತು. ಏನಪ್ಪ ಕೇಳಿದೆ. ಏನಿಲ್ಲ ಸರ್, ನೀವು ಪಾಪದ ಹುಡುಗ ಅಂತೀರಲ್ಲ ಅವನೇ ನಾನಂದ. ಏನಾಯ್ತು ಕೇಳಿದೆ. ಸರ್ ನಾನು ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿ ಇವತ್ತು ನಾನು ಕಾರ್ ತಗೊಂಡಿದ್ದೇನೆ, ಆ ಕಾರಲ್ಲಿ ನೀವು 1 ನಿಮಿಷ ಕೂತ್ಕೊಳ್ಬೇಕಂತ ನನಗೆ ಆಸೆ, ಬರ್ಬೋದಾ ಅಂತ ಕೇಳ್ದ. ಬದಲಾವಣೆಗಳಂದರೆ ಆಶ್ಚರ್ಯ ನನಗೆ. ಸಾಮಾನ್ಯ ಹಾಸ್ಟೆಲ್ ಸಿಗದೇ ಇರುವಂಥ ಹುಡುಗ ಒಬ್ಬ, ಓದಲಿಕ್ಕೆ ಬಡ್ದಾಡ್ತಿರುವಂಥ ಹುಡುಗ ಒಬ್ಬ, ಇವತ್ತು ಯಾವುದೋ ಫ್ಯಾಕ್ಟ್ರಿಯಲ್ಲಿ ಮೆಡಿಕಲ್ ಇದರಲ್ಲಿ ಸೇರಿ ಇವತ್ತು ಕಾರ್ ತಗೊಂಡು ನನ್ನ ಕಾರಲ್ಲಿ 1 ನಿಮಿಷ ನೀವು ಕೂತ್ಕೊಳ್ತೀರಾ, ನನ್ನ ಕಾರ್ ತಗೊಂಡು ನಿಮ್ಮ ಮನೆಗೆ ಬರ್ತಾನೆ ಅಂತ ಹೇಳುವಾಗ ನನಗೆ ಆಶ್ಚರ್ಯವಾಗಿ ಹೋಗ್ಬಿಡ್ತು. ಏನಂದರೆ ಸಮಾಜದಲ್ಲಿ ನಾನು ಬದುಕಬೇಕು ಅಂತ ಯೋಚನೆ ಮಾಡಿದರೆ ಅವ್ರನ್ನ ತಡೀಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ ಅಂತ ಅನ್ಸೋನು. ನಾನು ವಿಧಾನಸಭೆಯಲ್ಲಿ ಓಡಾಡ್ತಾ ಇದ್ದರೆ, ವಿಧಾನ ಸೌಧದಲ್ಲಿ ಓಡಾಡ್ತಾ ಇದ್ದರೆ ಯಾರ್ಯಾರೋ ದೊಡ್ಡವ್ರು ಬರ್ತಾಯಿದ್ರು ಅಧಿಕಾರಿಗಳು. ಆ 2, 3, 4 ವರ್ಷದ ಈಚೆಗೀಗ ಸರ್ ನಾನು ಈಡಿಗ ಸರ್ ಅಂತ ಹೇಳಿ ಪ್ರಾರಂಭ ಮಾಡಿದ್ದಾರೆ. ಸರ್ ನಾನು ಪೂಜಾರಿ ಸರ್, IAS ಆಫೀಸರ್ ಆಗಿದ್ದೇನೆ ಅಂತ ಹೇಳಿ ಪ್ರಾರಂಭ ಮಾಡಿದ್ದಾರೆ. ನಾನು IPS ಸರ್, ನಾನು ಬಿಲ್ಲವ ಸರ್ ಅಂತೇಳಿ ಇತ್ತೀಚಿನ ವರ್ಷಗಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಇವತ್ತು ಸಮಾಜ ಬೆಳೀತಾ 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 ಭಾಳ ಎತ್ತರಕ್ಕೆ ಇರುವಂಥ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಮಕ್ಕಳಿಗೆ ಶಿಕ್ಷಣಕ್ಕೆ ಇವತ್ತು 1ನೇ ತರಗತಿಯಿಂದ ಪ್ರಾರಂಭವಾಗಿ PUC ವರೆಗೆ ಹೆಚ್ಚು ಕಡಿಮೆ ಸರ್ಕಾರ ಉಚಿತವಾಗಿ ಕೊಡುತ್ತೆ. ಆ ಸರ್ಕಾರ ಈ ಸರ್ಕಾರ ಅಂತಲ್ಲ, ಎಲ್ಲ ಸರ್ಕಾರಗಳು ಉಚಿತವಾಗಿ ಕೊಡುತ್ತೆ. ಆನಂತರ ಉನ್ನತ ಶಿಕ್ಷಣಕ್ಕೆ ಹೋದಾಗ ಅವನ ಸಮಸ್ಯೆಗಳು ಪ್ರಾರಂಭ ಆಗಿಬಿಡುತ್ತೆ. ನನಗೆ ಹಾಸ್ಟೆಲ್ ಇಲ್ಲ, ನನಗೇನೋ ಪುಸ್ತಕ ತಗೊಳ್ಳಿಕ್ಕೆ ಹಣ ಇಲ್ಲ, ನಾನು ಬೇರೆ ಬೇರೆ ಕಾರಣಕ್ಕೆ PG ಕಟ್ಟಲಿಕ್ಕೆ ದುಡ್ಡಿಲ್ಲ, ಇಂಥದ್ದೆಲ್ಲ ಬಂದ್ಬಿಡುತ್ತೆ. ಅಂಥವರಿಗೆ ಇವತ್ತು ನವೀನ್ ಚಂದ್ರ ಸುವರ್ಣರವರ ತಂಡ ಈ ಅನುಕೂಲಗಳನ್ನು, ಅವಕಾಶಗಳನ್ನು ಮಾಡಿಕೊಟ್ಟಿದ್ದೆ. ಅತ್ಯಂತ ಜವಾಬ್ದಾರಿಯಿಂದ ಇದನ್ನು ನಿರ್ವಹಣೆ ಮಾಡಬೇಕು ಮತ್ತು ಸಮಾಜದಲ್ಲಿ ಬೆಳೀತಾ 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 ಒಂದಷ್ಟು ಸಾಮಾಜಿಕ ಶಕ್ತಿಯನ್ನು ಪಡೀತಾ ಎಲ್ಲರನ್ನ ವಿಶ್ವಾಸದಿಂದ, ಪ್ರೀತಿಯಿಂದ ನೋಡುವಂಥ ಅವಕಾಶಗಳು ನಮ್ಮೆಲ್ಲರಲ್ಲಿ ಬರಬೇಕು. ಒಬ್ಬ ಉನ್ನತ ಹುದ್ದೆಗೆ ಇರಿದಾಗ ತನ್ನ ಜೊತೆ ಇದ್ದವ್ರನ್ನೂ ಕೂಡ
ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ನನ್ನಿಂದ ಎಷ್ಟು ಶಕ್ತಿ ಇದೆ ಅಂತ ಅರ್ಥ ಮಾಡಿಕೊಂಡು ಕೆಲಸಗಳನ್ನು ಮಾಡಬೇಕು. ಅದನ್ನೇ ನಾರಾಯಣ ಗುರುಗಳು ಹೇಳಿದ್ದು, ಅದನ್ನೇ ಕೋಟಿ ಚೆನ್ನಯ್ಯರು ಹೇಳಿದ್ದು, ಅದನ್ನೇ ನಾವೆಲ್ಲ ನಂಬಿರುವಂಥ ನಮ್ಮ ಹಿರಿಯರು ಹೇಳಿದ್ದು. ದಾಮೋದರ ಸುವರ್ಣರವರು ಗುತ್ತಿಗೆದಾರರಾಗಿ ನನ್ನ ಊರಿಗೆ ಬರ್ತಾಯಿದ್ರು. ಈ ಕಡ್ಲಿಗೆ ದಂಡೆ ಕಟ್ಟುವಂಥ ಯಾವುದೋ ಒಂದು ಗುತ್ತಿಗೆ. ಅವತ್ತು ಅವ್ರು ನೋಡಲಿಕ್ಕೆ ಅವ್ರು ಬರ್ತಾರೆ ಅಂತ ಇದ್ರು. ನನ್ನ ಊರಲ್ಲಿ ಒಂದು ಪ್ರಭು ಹೋಟೆಲ್ ಅಂತ ಹೋಟೆಲ್ ಇತ್ತು. ಆ ಊರಿಗೆ ಅವ್ರು 8 ಗಂಟೆಗೆ ಬೆಳಿಗ್ಗೆ ಬರ್ತಾರೆ ಅಂತ ಗೊತ್ತಾದ ಕೂಡಲೇ ನನ್ನೂರಿನ ಎಲ್ಲ ಸಮಾಜದವರು ಬಂದು ಅವರು ಪ್ರಭು ಹೋಟ್ಲಿಗೆ ಬರ್ತಾರೆ ಅನ್ನೋದಕ್ಕೋಸ್ಕರ ಕಾದು ನೋಡ್ತಾ ಇದ್ರು. ಅವ್ರು ಕಾರ್ ಬರೋದು ನೋಡ್ತಾ ಇದ್ರು, ಅವ್ರ ಜೊತೆಯಲ್ಲಿ ಮಾತಾಡ್ಲಿಕ್ಕೆ ಕಷ್ಟಪಡ್ತಾ ಇದ್ರು, ಅವ್ರ ಜೊತೆಯಲ್ಲಿ ಒಡನಾಟಕ್ಕೋಸ್ಕರ ಒಂದು ರೀತಿಯಲ್ಲಿ ಖುಷಿಯಲ್ಲಿದ್ದರು. ಯಾರ್ಯಾರು ಗೊತ್ತಿಲ್ಲದಿದ್ದವರೆಲ್ಲ ಬಂದು ಅವ್ರನ್ನ ಕಾಯ್ತಾ ಇರುವಂಥ ಪರಿಸ್ಥಿತಿಗಳಿತ್ತು. ಬೆಳೆದು 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 ಇವತ್ತು ದಾಮೋದರ ಸುವರ್ಣರವರು ತನ್ನ 101ನೇ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಈ ನೂರಾರು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡುವಷ್ಟರ ಮಟ್ಟಿಗೆ ಅವರ ಕುಟುಂಬದವರು, ಅವರ ಬಂಧುಗಳು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾರೆ. ನನ್ನ ಹಿರಿಯರೊಬ್ಬರು ಬಿಟ್ಟು ಹೋದಂಥ ದಾರಿಯಲ್ಲಿ ನಾವಿರಬೇಕು ಅಂತ ಹೇಳುವವರ ಸಂಖ್ಯೆ ತುಂಬ ಹೆಚ್ಚಿದೆ ಅಂತ ನನಗನ್ಸಿಲ್ಲ ಸಮಾಜ ಕಂಡಾಗ. ಆದರೆ ನವೀನ್ ಚಂದ್ರ ಸುವರ್ಣರವರು ಮತ್ತು ಅವರ ತಂಡ ತನ್ನ ತಂದೆಯ ನೆನಪಿಗೋಸ್ಕರ ಬಡವರ ಮಕ್ಕಳಿಗೆ, ಶಕ್ತಿ ಇಲ್ಲದಿದ್ದವರಿಗೆ ನಾವು ಆರ್ಥಿಕವಾದ ಶಕ್ತಿ ಕೊಡ್ತೇವೆ ಅಂತ ಮುಂದೆ ಬಂದದ್ದಕ್ಕೋಸ್ಕರ ಆ ಇಡೀ ಕುಟುಂಬಕ್ಕೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ಕೋಟ ಶ್ರೀನಿವಾಸ ಪೂಜಾರಿ ಅವರು ವೇದವ್ಯಾಸರು ಒಪ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಕರಾವಳಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಾಸಕರುಗಳಿಗೆ, ಜನಪ್ರತಿನಿಧಿಗಳಿಗೆ ಒಂದು ರೀತಿಯಲ್ಲಿ ಮಾದರಿಯವರು, ನಮ್ಮೆಲ್ಲರ ನಾಯಕರೂ ಹೌದು. ಈ ಸಮಾಜವನ್ನು ಅತ್ಯಂತ ತಳಮಟ್ಟದಿಂದ ಅರ್ಥ ಮಾಡಿಕೊಂಡು ಬೆಳೆದು ಬೆಳೆದು ಇವತ್ತು ಲೋಕಸಭಾ ಸದಸ್ಯರಾಗಿ ಬೆಳೆದವರು ಮಾತ್ರ ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ವಿಚಾರವನ್ನು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರವನ್ನು ನಿಜವಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವಕಾಶಗಳು ಸಿಕ್ಕಂಥ ಸಂದರ್ಭದಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವ ದೃಷ್ಟಿಯಿಂದ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಂಡು ನಮ್ಮೆಲ್ಲರಿಗೂ ಪ್ರೇರಣೆ, ಮಾದರಿಯ ರೀತಿಯಲ್ಲಿ ಕೆಲಸ ಮಾಡ್ತಾ ಬರ್ತಾ ಇರುವಂಥ ಒಬ್ಬ ನಾಯಕರು ಅವರು ಈಗ ತಾನೇ ತಮ್ಮನ್ನು ಎಲ್ಲ ಉದ್ದೇಶಿಸಿ ಮಾತನಾಡಿ ತೆರಳಿದ್ದಾರೆ. ಇವತ್ತು ಅತ್ಯಂತ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಒಂದು ಒಳ್ಳೆಯ ಜಾಗದಲ್ಲಿ ನಡೀತಾ ಇರುವಂಥದ್ದು ಅತ್ಯಂತ ಸಂತೋಷ ಕೊಡುವಂಥ ಸಂಗತಿ. ನವೀನ್ ಚಂದ್ರ ಸುವರ್ಣ ಮತ್ತು ಅವರೆಲ್ಲ, ಉದಯಣ್ಣ, ಜಗದೀಪಣ್ಣ ಮತ್ತು ವಿನಯಣ್ಣ ನಮಗೆ ತುಂಬ ಆತ್ಮೀಯರು, ಸಂಸದರಾಗುವ ಮೊದಲೇ ಆತ್ಮೀಯರು. ಇವತ್ತು ಅವರವರ ತಂದೆಯ ಹೆಸರಿನಲ್ಲಿ ವಿದ್ಯಾರ್ಥಿ ವೇತನ ವಿತರಣೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಮಾಜ, ವಿಶೇಷವಾಗಿ ಹಿಂದೂ ಸಮಾಜದ ವಿಶೇಷತೆ ಏನಂದರೆ, ಎಲ್ಲ ಸಮಾಜಕ್ಕೆ ಇರುವ ರೀತಿಯಲ್ಲಿ ಹಿಂದೂ ಸಮಾಜದಲ್ಲಿಯೂ ಕೂಡ ಲೋಪ, ದೋಷಗಳು, ವೈರುಧ್ಯಗಳು, ಸಮಸ್ಯೆಗಳು, ಮೇಲು ಕೀಳು ಅನ್ನುವಂಥ, ಅಸ್ಪೃಶ್ಯತೆ ಅನ್ನುವಂಥ ದಾರಿದ್ರ್ಯಗಳು ನಮ್ಮ ಸಮಾಜದಲ್ಲಿಯೂ ಕೂಡ ಇತ್ತು. ಆದರೆ ಈ ಸಮಾಜದ ವಿಶೇಷತೆ ಏನಂದರೆ, ಸಮಾಜದ ಸಮಸ್ಯೆಗಳನ್ನು ಸಮಾಜದ ಒಳಗೆ ಹುಟ್ಟಿ ಬೆಳೆದಂಥ ದಾರ್ಶನಿಕರು ಸರಿ ಮಾಡಿಕೊಂಡು ಸಮಾಜಕ್ಕೆ ಒಂದು ಯೋಗ್ಯವಾದ ದಾರಿಯನ್ನು ಕೊಟ್ಟು, ಸಮಾಜಕ್ಕೆ ಒಂದು ಗುರಿಯನ್ನು ಕೊಟ್ಟು, ಒಂದು ದಿಸೆಯನ್ನು ಕೊಟ್ಟು ಕೆಲಸವನ್ನು ಮಾಡ್ತಾ ಬಂದಿರುವಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ. ಆ ರೀತಿ ಬೆಳೆದಂಥ ಸಮಾಜ ಹಿಂದೂ ಸಮಾಜ. ಅದರಲ್ಲಿಯೂ ವಿಶೇಷತೆ ಏನಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಸಮಾಜ. ಪ್ರಾಯಶಃ ನಾನು ದೇಶದ ಬೇರೆ ಬೇರೆ ಭಾಗದಲ್ಲಿ ಕೆಲಸವನ್ನು ಮಾಡಿದ್ದೇನೆ, ಬೇರೆ ಬೇರೆ ಭಾಗವನ್ನು ಸುತ್ತಿ ಕೂಡ ಬಂದಿದ್ದೇನೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ರೀತಿಯಲ್ಲಿ ಇಡೀ ಹಿಂದೂ ಸಮಾಜ ಒಂದಾಗಿ ಒಟ್ಟಾಗಿ ಯೋಚನೆ ಮಾಡುವಂಥದ್ದನ್ನು ಪ್ರಾಯಶಃ ದೇಶದ ಬೇರೆಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸಮಸ್ಯೆಗಳು ಇವತ್ತಿಲ್ವಾ ಕೇಳಿದರೆ ಸಮಸ್ಯೆಗಳು ಇವತ್ತಿಗೂ ಇದೆ. ಆದರೆ ಆ ಸಮಸ್ಯೆಗಳನ್ನು ಸರಿ ಮಾಡಿಕೊಂಡು ಹೋಗುವಂಥ ಶಕ್ತಿಯನ್ನು ಇವತ್ತಿನ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಯ ಹಿಂದೂ ಸಮಾಜ ಬೆಳೆಸಿಕೊಂಡಿದೆ ಅನ್ನುವಂಥದ್ದನ್ನು ಅತ್ಯಂತ ಸಂತೋಷದಿಂದ ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಆ ಕಾರಣಕ್ಕೆ ಇವತ್ತು ಈ ರೀತಿಯ ಕಾರ್ಯಕ್ರಮಗಳು ಹೋದಲ್ಲಿ ಬಂದಲ್ಲಿ ಕಾಣಲಿಕ್ಕೆ ನಮಗೆ ಸಿಗ್ತಾ ಇದೆ. ಒಂದು ಧಾರ್ಮಿಕ ಕೆಲಸವನ್ನು ತೆಗೆದುಕೊಳ್ಳಿ, ಒಂದು ಶೈಕ್ಷಣಿಕವಾದಂಥ ಒಂದು ಕೆಲಸವನ್ನು ತೆಗೆದುಕೊಳ್ಳಿ, ಒಂದು ಸಾಮಾಜಿಕವಾದಂಥ ಕೆಲಸವನ್ನು ತೆಗೆದುಕೊಳ್ಳಿ, ಅದಕ್ಕೆ ಎಲ್ಲರೂ ಜೋಡಿಕೊಳ್ಳುವಂಥದ್ದು ಪ್ರಾಯಶಃ ಬೇರೆಲ್ಲಿಯೂ ಕಾಣಲಿಕ್ಕೆ ಸಿಗೋದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ರೀತಿಯಲ್ಲಿ. ಇದನ್ನು ಕೇವಲ
ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ದೇವೆ ಅನ್ನುವ ಕಾರಣಕ್ಕೆ ನಮ್ಮನ್ನು ನಾವು ಹೊಗಳಿಕೊಳ್ಳೋದಲ್ಲ. ನಾನು ಇತ್ತೀಚೆಗೆ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದಂಥವರು ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವರು ರೆವಿನ್ಯೂ ಸೆಕ್ರೆಟರಿಯಾಗಿ ಶಿಫ್ಟ್ ಆಗಿದ್ದಾರೆ. ಅವ್ರ ಹತ್ರ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಉಲ್ಲೇಖ ಮಾಡಿದರು. ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯವರ USP ಏನಂತ ಹೇಳಿದರೆ, ಒಂದು ಸಣ್ಣ ಚಟುವಟಿಕೆ ಆದರೂ ಅದರಲ್ಲಿ ಎಲ್ಲರೂ ಜೋಡಿಕೊಳ್ಳುವಂಥದ್ದು ಪ್ರಾಯಶಃ ಬೇರೆಲ್ಲಿಯೂ ಈ ರೀತಿ ಕಾಣಲಿಕ್ಕೆ ಸಿಗೋದಿಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳಿದರು. ಅವರು ಹಿಂದೆ ಜಿಲ್ಲಾಧಿಕಾರಿ ಆದಂಥ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಕಂಪ್ಯೂಟರ್ ಶಿಕ್ಷಣ ಪ್ರಾರಂಭ ಆದಂಥ ದಿನಗಳು. ಎಲ್ಲೋ ಒಂದು ಕಡೆ ಅವರು ಆ್ಯಪ್ಟೆಕ್ ಅನ್ನುವಂಥ ಒಂದು ಸಂಸ್ಥೆ ಇತ್ತು. ಅದರ ಮುಖಾಂತರ ಒಂದು 10 ಕಂಪ್ಯೂಟರ್ಗಳನ್ನು ತೆಗೆದುಕೊಂಡು ಒಂದು ಸ್ವಲ್ಪ ಜನರಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ರಂತೆ. ಅವ್ರು ಹೇಳಿದ್ದೇನೆಂದರೆ, ನಾನು ಯೋಚನೆ ಮಾಡಿದ್ದು 10 ಕಂಪ್ಯೂಟರ್ ಮುಖಾಂತರ ಒಂದಿಷ್ಟು ಜನರಿಗೆ ಅದರ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದು. ಆದರೆ ಸಮಾಜ ಈ ರೀತಿ ಮುಂದೆ ಬಂದು ಅದನ್ನು ಒಂದು ದೊಡ್ಡ ಮೇಳದ ರೀತಿಯಲ್ಲಿ, ಕಂಪ್ಯೂಟರ್ ಶಿಕ್ಷಣದ ಒಂದು ಮೇಳದ ರೀತಿಯಲ್ಲಿ ಇಡೀ ಊರಿಗೆ ಊರು ಸೇರುವ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದು ಸಾಧ್ಯ ಯಾಕಾಯಿತು ಅಂದರೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಸಹಜ ಗುಣ ಏನಿದೆ, ಸಹಜ ಗುಣ ಎಲ್ಲರನ್ನ ಜೋಡಿಸಿಕೊಂಡು ಹೋಗುವಂಥದ್ದು, ಸಮಾಜದಲ್ಲಿ ಅಶಕ್ತರು ಯಾರಿದ್ದಾರೆ ಅವರಿಗೆ ಶಕ್ತಿ ತುಂಬಿಸುವ ತನ್ನಿಂದಾದಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡುವಂಥದ್ದು, ಸಮಾಜದಲ್ಲಿ ಎಲ್ಲಿ ನ್ಯೂನತೆಗಳಿದೆಯೋ ಅದನ್ನು ಸರಿದಾರಿಗೆ ತರಲಿಕ್ಕೆ ಒಂದು ಧ್ವನಿಯಾಗುವಂಥ ಒಂದು ಪ್ರಯತ್ನ, ಸಮಾಜದಲ್ಲಿ ಎಲ್ಲಿ ಅಂಕುಡೊಂಕುಗಳಿದೆಯೋ ಅದನ್ನು ಸರಿಪಡಿಸುವಂಥ ತನ್ನದಾದಂಥ ಒಂದು ಪ್ರಯತ್ನವನ್ನು ಈ ನೆಲದ ಹಿಂದೂ ಸಮಾಜ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಆ ಕಾರಣಕ್ಕೆ ಇವತ್ತು ತುಂಬ ಜನರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಸಮಾಜದ ಈ ಒಗ್ಗಟ್ಟನ್ನು ನೋಡಲಿಕ್ಕೂ ಕೂಡ ಸಮಸ್ಯೆ ಆಗಿಬಿಟ್ಟಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೆ ಇವತ್ತು ದಾಮೋದರ ಸುವರ್ಣ ಅವರ ನೇತೃತ್ವದಲ್ಲಿ, ಅವರ ನೆನಪಿನಲ್ಲಿ 101ನೇ ಜನ್ಮ ಜಯಂತಿಯ ನೆನಪಿನಲ್ಲಿ ಈ ಟ್ರಸ್ಟ್ ಏನಿದೆ, ಎಜುಕೇಷನ್ ಟ್ರಸ್ಟ್, ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ತುಂಬ ಸಂತೋಷ ಕೊಡುವಂಥ ಸಂಗತಿ. ಕೆಲವೊಂದು ಕೆಲಸಗಳಲ್ಲಿ ಅದರ ರಿಸಲ್ಟ್ಗಳು ಇಮಿಡಿಯೇಟ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ. ನೀವು ಮಾಡ್ತಾ ಇರುವಂಥ ಕೆಲಸದ ರಿಸಲ್ಟ್ ಕೂಡ ಹಾಗೆ, ಅದು ಇವತ್ತಿಂದ ನಾಳೆಗೇನೋ ಕಾಣಲಿಕ್ಕೆ ಸಿಗ್ತದೆ ಅಂತ ಏನಿಲ್ಲ. ವಿದ್ಯಾರ್ಥಿ ವೇತನ ಕೊಡುವಂಥದ್ದು, ಶಿಕ್ಷಣಕ್ಕೆ ಬೆಂಬಲವಾಗಿ ನಿಲ್ಲುವಂಥದ್ದು. ಹೀಗೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ರ, ಇವತ್ತು ವಿಧಾನಸೌಧದ ಕಾರಿಡಾರ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಾನು IPS ಆಫೀಸರ್, ನಾನು IAS ಆಫೀಸರ್, ಬಿಲ್ಲವ ಸಮಾಜದಿಂದ ಬಂದಿದ್ದೇನೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಕೇಳಲಿಕ್ಕೆ ಸಿಗ್ತದೆ. ಯಾರೋ ಒಂದು 20-30 ವರ್ಷಗಳ ಹಿಂದೆ ಪಟ್ಟ ಶ್ರಮದ ಪ್ರತಿಫಲ ಅವರಿಗೆ ಇವತ್ತು ಕಾಣಲಿಕ್ಕೆ ಸಿಗ್ತದೆ. ಅದೇ ರೀತಿ ನೀವು ಇವತ್ತು ಮಾಡ್ತಾ ಇರುವಂಥ ಕೆಲಸದ ಪ್ರತಿಫಲ ಪ್ರಾಯಶಃ ಸನ್ಮಾನ್ಯ ನರೇಂದ್ರ ಮೋದಿ ಅವರು 2047ಕ್ಕೆ ಒಂದು ವಿಕಸಿತ ಭಾರತದ ಕಲ್ಪನೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಕಲ್ಪನೆಗೆ ಪೂರಕವಾಗಿ ಸಮಾಜವನ್ನು ತಯಾರು ಮಾಡುವಂಥ ಕೆಲಸ, ಸಮಾಜವನ್ನು ಗಟ್ಟಿಗೊಳಿಸುವಂಥ ಕೆಲಸ, ರಾಷ್ಟ್ರ ನಿರ್ಮಾಣಕ್ಕೆ ಬೇಕಾದಂಥ ವ್ಯಕ್ತಿಗಳನ್ನು ತಯಾರಿಸುವ ಕೆಲಸ ಅಂತ ದೇವರು ಮೆಚ್ಚುವ ರಾಷ್ಟ್ರ ನಿರ್ಮಾಣದ ಒಂದು ಅಪರೂಪದ ಕೆಲಸವನ್ನು ಈ ಎಜುಕೇಷನ್ ಟ್ರಸ್ಟ್ನ ನೀವೆಲ್ಲ ಸಹೋದರರು ಸೇರಿ ಮಾಡ್ತಾ ಇದ್ದೀರಿ. ಅದಕ್ಕೆ ನಾನು ವಿಶೇಷವಾಗಿ ಎಲ್ಲರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯ ಜನಪ್ರತಿನಿಧಿಯಾಗಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದಾಗಿ ಒಟ್ಟಾಗಿ ಯೋಚನೆ ಮಾಡುವಂಥ ನಮ್ಮ ಗುಣವನ್ನು ಉಳಿಸಿ ಬೆಳೆಸುವಂಥ ಒಂದು ದೊಡ್ಡ ಜವಾಬ್ದಾರಿಯೂ ನಮಗಿದೆ. ಸಮಾಜದಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೇವೆಗೇನು ಕೊರತೆ ಇಲ್ಲ, ಸೇವೆ ಮಾಡುವಂಥ ವ್ಯಕ್ತಿಗಳು ಕೂಡ ಇದ್ದಾರೆ. ಆದರೆ ಒಂದು ಬೇರೆ ದೃಷ್ಟಿಯಿಂದ ಇವತ್ತು ಎಲ್ಲಿ ಸೇವೆಯ ಅಗತ್ಯ ಇದೆ ಅದನ್ನು ಟಾರ್ಗೆಟೆಡ್ ಆಗಿ ಮಾಡುವಂಥ ಒಂದು ಯೋಚನೆಗಳನ್ನು ಕೂಡ ನಾವು ಮಾಡಬೇಕು. ಸೇವೆ ಕೇವಲ ಕಾರ್ಯಕ್ರಮಗಳಿಗೋಸ್ಕರ ಸೇವೆ ಆಗಬಾರ್ದು. ಟಾರ್ಗೆಟೆಡ್ ಆಗಿ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿಯೇ ಮಾಡುವಂಥ ಕೆಲಸವನ್ನು ನಾವು ಮಾಡಿ ಪ್ರಧಾನಮಂತ್ರಿ ನರೇಂದ್ರ ಅವರ ಸಂಕಲ್ಪದ ವಿಕಸಿತ ಭಾರತಕ್ಕೆ ಒಂದು ಗಟ್ಟಿಯಾದ ದಕ್ಷಿಣ ಕನ್ನಡವನ್ನು, ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡೋಣ. ಅದರಲ್ಲಿ ವಿದ್ಯಾರ್ಥಿಗಳ ದೊಡ್ಡ ಪಾತ್ರ ಇದೆ, ಯುವಜನರ ದೊಡ್ಡ ಪಾತ್ರ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಶಕ್ತಿ ತುಂಬಿಸುವಂಥ ಕೆಲಸವನ್ನು ನವೀನ್ ಚಂದ್ರ ಸುವರ್ಣ, ಉದಯ್ ಚಂದ್ರ ಸುವರ್ಣ, ಜಗದೀಪ್ ಸುವರ್ಣ ಮತ್ತು ವಿನಯ್ ಚಂದ್ರ ಸುವರ್ಣ ಅವರು ತಮ್ಮ ತಂದೆಯವರ ಹೆಸರಿನಲ್ಲಿ ಮಾಡ್ತಾ ಇರುವಂಥದ್ದು ತುಂಬ ಸಂತೋಷ. ಮುಂದಿನ ದಿವಸಗಳಲ್ಲಿಯೂ ಕೂಡ ಇದೇ ರೀತಿಯ ಕೆಲಸ ಕಾರ್ಯ ತಮ್ಮಿಂದ ನಡೀತಾ ಬರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ, ಇದಕ್ಕೆ ಈ ತುಳುನಾಡಿನ ದೇವದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಪ್ರಾರಂಭದಲ್ಲಿ ಗೋಕರ್ಣನಾಥ ದೇವರ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ
ಪರಿವಾರದ ಎಲ್ಲ ದೇವರುಗಳಿಗೆ ನನ್ನ ವಂದನೆಗಳನ್ನು ಪ್ರಣಾಮವನ್ನು ಮಾಡ್ತಾ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಶೇಷವಾದಂಥ ಮಾತು ಚಿಂತನೆ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ರೀತಿಯಲ್ಲಿ ಅವಕಾಶಗಳನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ವಿದ್ಯಾವಂತರಾಗಿ ಮಾಡಿ ಅಂತ ಹೇಳುವಂಥ ನಾರಾಯಣ ಗುರುಗಳ ವಿಶೇಷವಾದಂಥ ಅವರ ಪ್ರವಚನದ ಮಾತುಗಳನ್ನು ಇವತ್ತು ಈ ಟ್ರಸ್ಟ್ನ ಮುಖಾಂತರ ಅದನ್ನು ಸಾರ್ಥಕವಾಗಿ ಯಶಸ್ವಿಯಾಗಿ ನಡೆಸ್ಕೊಳ್ತಾ ಬರುವಂಥದ್ದಕ್ಕೆ ಟ್ರಸ್ಟ್ನ ಅಧ್ಯಕ್ಷರಿಗೆ ಮತ್ತು ಎಲ್ಲ ಬಂಧುಗಳಿಗೆ ನನ್ನ ಶುಭವನ್ನು ಹಾರೈಸ್ತೇನೆ. ನನ್ನ ವಿಶೇಷವಾದಂಥ ಅಭಿನಂದನೆಗಳನ್ನು ಹಾರೈಸ್ತಾ ಇದ್ದೇನೆ. ಇವತ್ತು ಸರಿಸುಮಾರು 60 ಲಕ್ಷಕ್ಕೂ ಮಿಕ್ಕಿದ ಹಣವನ್ನು ವಿದ್ಯಾರ್ಥಿ ವೇತನವನ್ನು ಕೊಡಬೇಕು ಅಂತ ಹೇಳುವಂಥ ಚಿಂತನೆಯನ್ನು ಕೀರ್ತಿಶೇಷ ದಾಮೋದರ ಸುವರ್ಣ ಅವರ ಸವಿ ನೆನಪಿಗಾಗಿ ಅವರು ಸಮಾಜಕ್ಕೆ ಕೊಟ್ಟಂತ ಕೊಡುಗೆಯನ್ನು ನೆನಪಿಸಿಕೊಳ್ತಾ ಈ ಒಂದು ಅದ್ಭುತವಾದಂಥ ಕಾರ್ಯದಲ್ಲಿ ಭಾಗವಹಿಸುವಂಥ ಅವಕಾಶಗಳನ್ನು ನಮ್ಗೆ ಕೊಟ್ಟದನ್ನು ನಾವು ಮೆಚ್ಚಿಕೊಳ್ತೇವೆ. ನಾನು ಶಾಸಕನಾದ ದಿನದಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾದಂಥ ಚಿಂತನೆಯನ್ನು ಮಾಡಿ ಅವರು ಮಾಡಿದಂಥ ಕೊಡುಗೆ ಕಾರ್ಯಗಳು, ಕನ್ಸ್ಟ್ರಕ್ಷನ್ ಲೈನ್ನಲ್ಲಿ ಅವರು ಮಾಡಿದಂಥ ಕೊಡುಗೆಗಳಿರ್ಬೋದು, ಹೀಗೆ ಸಮಾಜವನ್ನ ಮುಖ್ಯವಾಹಿನಿ ತರಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಬಿಲ್ಲವರ ಯೂನಿಯನ್ ಮುಖಾಂತರ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಂಥದ್ದು. ನಾನು ಹಲವಾರು ಸಂದರ್ಭದಲ್ಲಿ ನನಗೆ ಕೇಶವ ಮಿಜಾರ್ ಅವರ ಸುಪುತ್ರ ರವಿಶಂಕರ್ ಮಿಜಾರ್ ಅವರು ತಿಳಿಸ್ತಾರೆ, ಪ್ರಾರಂಭದ ದಿನಗಳಲ್ಲಿ ನಮ್ಮ ನಿರ್ಮಲಾ ಲಾಡ್ಜಲ್ಲಿ ಬೇರೆ ಬೇರೆ ಮೀಟಿಂಗ್ಗಳಾದದ್ದು. ಅವರು ಹೇಳಿದ್ರು ನಮ್ಮವಾಗ ಸಣ್ಣ ವಯಸ್ಸಿನವನು ಅಂತೇಳಿ ತಿಳಿಸ್ತಾರೆ ಅವರೆಲ್ಲರೂ. ಅವತ್ತಿನಿಂದ ದಾಮೋದರ ಸುವರ್ಣ ಅವರು ಅವರ ಕಳಕಳಿ, ಅವರ ಕಾಳಜಿ ಸಮಾಜವನ್ನ ಬೆಳೆಸಬೇಕು, ಸಮಾಜವನ್ನ ವಿದ್ಯಾವಂತರು ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾರಾಯಣ ಗುರು ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡುವಂಥದ್ದು. ಅದು ಮಾತ್ರವಲ್ಲ, ಎಲ್ಲೋ ಒಂದು ಕಡೆ ಆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ವಂಚಿತರಾದಾಗ ಆ ಶಿಕ್ಷಣದ ಸಂಸ್ಥೆಯಲ್ಲಿ ಅವರನ್ನು ಜೋಡಿಸಿಕೊಂಡು ಆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡುವಂಥದ್ದು. ಇವತ್ತು ನಾನು ಬಹಳ ಸಂತೋಷದಲ್ಲಿ ಹೇಳ್ತಾ ಇದ್ದೇನೆ. ಕೇಳಿದ್ರೆ ಆರ್ಥಿಕವಾಗಿ ಸದೃಢವಾಗಿ ಯಶಸ್ವಿಯಾಗಿ ಬೆಳೆದವರು ತಮಗೆ ಆಯ್ಕೆಯ ಪ್ರಕಾರ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಯಲ್ಲಿ ಹೋಗಿ ತಮ್ಮ ವಿದ್ಯಾರ್ಥಿಯನ್ನು ಮಾಡಬಹುದು. ಆದರೆ ಅವರ ಹತ್ರ ಆರ್ಥಿಕವಾಗಿ ಬಹಳ ಸಂಕಟದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ರೀತಿಯಲ್ಲಿ ಪೌಷ್ಟಿಕವಾಗಿ ಅವರ ಜೀವನದಲ್ಲಿ ಬಹಳ ದೊಡ್ಡ ಶಕ್ತಿಯನ್ನು ಕೊಡುವಂತಹ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಅದು ನಾರಾಯಣ ಗುರು ಶಿಕ್ಷಣ ಸಂಸ್ಥೆ. ಹಾಗಾಗಿ ಈ ಶಿಕ್ಷಣ ಸಂಸ್ಥೆಯ ವತಿಯಿಂದ ನಡೀತಾ ಇದೆ. ಇವತ್ತು 4 ಸಹೋದರರು ವೇದಿಕೆಯಲ್ಲಿದ್ದಾರೆ. ಹಾಗಾಗಿ ನಮಗೆ ಬಹಳ ಖುಷಿ ಏನು ಅಂತ ಕೇಳಿದ್ರೆ, ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ತಮ್ಮ ಹಿರಿಯರಿಗೆ, ತಮ್ಮ ತಂದೆ ತಾಯಿಗಳಿಗೆ ಈ ಕೊಡುಗೆಯನ್ನು ಯಾವ ರೀತಿ ಕೊಡಬಹುದು, ಅವರ ನೆನಪನ್ನು ಯಾವ ರೀತಿ ಇಟ್ಕೊಳ್ಬಹುದು. ಕೆಲವೊಂದು ಕಡೆ ನಾವು ನೋಡ್ತೇವೆ, ಎಲ್ಲೊಂದು ಕಡೆ ನಮ್ಮ ತಂದೆ ತಾಯಿಯವರ ನೆನಪಿಗೆ ಪೂಜೆ ಪುರಸ್ಕಾರವನ್ನು ಮಾಡ್ತೇವೆ, ಇನ್ನು ಕೆಲವಾರು ರೀತಿಯ ಕಾರ್ಯಕ್ರಮಗಳು ಮಾಡ್ತೇವೆ. ನೂರಾರು ಸಾವಿರಾರು ಜನರನ್ನ ಕರೆದು ಒಂದು ವಿಶೇಷವಾದಂಥ ಸತ್ಯನಾರಾಯಣ ಪೂಜೆ ಮಾಡಿ ಅನ್ನ ಸಂತರ್ಪಣೆ ಮಾಡ್ತೇವೆ. ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ವಿಭಾಗಗಳು, ಚಿಂತನೆಗಳು ಇರುವಾಗ ಇವತ್ತು ದಾಮೋದರ ಸುವರ್ಣ ಅವರ ಸುಪುತ್ರರು ಅವರ ನೆನಪಿಗಾಗಿ, ಅವರ ಕೊಡುಗೆಗಾಗಿ ವಿದ್ಯಾರ್ಥಿಗಳನ್ನು ಇನ್ನಷ್ಟು ಶಕ್ತಿಯನ್ನವಾಗಿ ಬೆಳೆಸಬೇಕು ಅಂತ ಹೇಳುವಂಥ ಚಿಂತನೆ ಮಾಡ್ತಾ ಇರುವಂಥದ್ದು ಇದು ಬಹಳ ಸಂತೋಷ ಕೊಡುವಂಥದ್ದು. ನಿಜವಾದ ಅರ್ಥದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳಿದ್ದು ಕೂಡ ಇದೆ. ಅವರು ಹೇಳಿದಂಥ ವಾಕ್ಯವನ್ನು, ಅವರು ಹೇಳಿದಂಥ ವಿಚಾರವನ್ನು ಇವತ್ತು ಈ ವೇದಿಕೆ ಮುಖಾಂತರ ಅನುಷ್ಠಾನ ಆಗ್ತಾ ಇದೆ ಅಂತ ಹೇಳುವಂಥದ್ದು ಖುಷಿ ಕಾಣ್ತಾ ಇದೆ. ನಾನು ವಿದ್ಯಾರ್ಥಿಗಳ ಹತ್ರ ಇಷ್ಟೇ ಕೇಳುವಂಥದ್ದು, ಬೇರೆ ಹಿರಿಯರಿಗೆ ಹೇಳುವಷ್ಟು ದೊಡ್ಡ ಸಾಮರ್ಥ್ಯ ನನ್ನ ಹತ್ರ ಇಲ್ಲ. ನಾನು ಕೂಡ ಇಲ್ಲಿರುವಂಥ ವೇದಿಕೆಯಲ್ಲಿರುವಂಥ ಎಲ್ಲರಕ್ಕಿಂತ ವಯಸ್ಸಿನಲ್ಲಿ ಸಣ್ಣವನು. ಆದರೆ ನಾನು ಒಂದು ಮಾತನ್ನು ಹೇಳ್ತೇನೆ, ಇವತ್ತು ಇಂಜಿನಿಯರಿಂಗ್ ಕಲಿಯುವಂಥ ವಿದ್ಯಾರ್ಥಿ ಬಂದು
ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡ್ರಿ. ನಾನು ಈ ಸಂದರ್ಭದಲ್ಲಿ ಹೇಳಬೇಕಾದಂತ ಇಷ್ಟೇ ಏನು ಅಂತ ಕೇಳಿದ್ರೆ, ವಿದ್ಯಾರ್ಥಿಗಳಿಗೆ ತಾವು ವಿಶೇಷವಾಗಿ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ತಾ ಇದ್ದೀರಿ. ತಮ್ಮ ಜೀವನದಲ್ಲಿ ನೆನಪಿಡ್ಕೊಳ್ಬೇಕಾದಂಥ ವಿಚಾರ ಏನು ಅಂತ ಕೇಳಿದ್ರೆ, ತನ್ನ ಜೀವನ ಯಶಸ್ಸಿಗೆ ಕೊಡುಗೆ ಕೊಟ್ಟವರು ಯಾರು ಅಂತೇಳಿ ತಾವು ಜೀವನದಲ್ಲಿ ನೆನಪಿಡ್ಕೊಳ್ಬೇಕು. ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಯವರು ಕೊಟ್ಟಂತ ಕೊಡುಗೆ, ತಂದೆ ತಾಯಿಯವರು ಮಾಡಿದಂಥ ತ್ಯಾಗ, ತದನಂತರ ನಾವು ವಿದ್ಯಾರ್ಥಿಗಳಾಗಿ ಬೆಳೆಯುವಂಥ ಸಂದರ್ಭದಲ್ಲಿ ನಮಗೆ ಯಾವ್ಯಾವ ಸಂಸ್ಥೆಯವರು ನಮಗೆ ಸಹಕಾರ ಕೊಟ್ಟಿದ್ದಾರೆ, ಅವರ ಸಹಕಾರದಿಂದ ನಾನಿವತ್ತು ಡಿಗ್ರಿ ಮಾಡ್ತಾ ಇದ್ದೇನೆ, MBA ಮಾಡ್ತಾ ಇದ್ದೇನೆ, ಇಂಜಿನಿಯರಿಂಗ್ ಮಾಡ್ತಾ ಇದ್ದೇನೆ, ವೈದ್ಯಕೀಯವಾಗಿ ಡಾಕ್ಟರ್ ಆಗ್ತಾ ಇದ್ದೇನೆ ಅಂತ ಒಂದು ಚಿಂತನೆಯನ್ನು ಅವ್ರ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನಮ್ಮ ಯಶಸ್ಸಿನ ಹಾದಿಯಲ್ಲಿ ನಮಗೆ ಸಹಕಾರ ಕೊಟ್ಟವರನ್ನು ನಾವು ಜೀವಿತಾವಧಿಯಲ್ಲಿ ಸ್ಮರಿಸ್ತಾ ಇರಬೇಕು ಅಂತ ಹೇಳೋದ ಚಿಂತನೆ. ಹಾಗಾಗಿ ಇವತ್ತು ಈ ಟ್ರಸ್ಟ್ ಮುಖಾಂತರ ತಮ್ಮ ಜೀವನದ ಯಶಸ್ಸಿನ ಹಾದಿಗೆ ಸಹಕಾರ ಸಿಗ್ತಾ ಇದೆ. ಹಾಗಾಗಿ ಈ ಟ್ರಸ್ಟಿನ ಋಣ ನನಗೆ ಇದೆ ಅಂತ ಹೇಳುವಂಥದ್ದು ನಾವು ತಿಳ್ಕೊಳ್ಬೇಕು. ನಾವು ಯಾವತ್ತು ನಾವು ಋಣವನ್ನು ನಾವು ನೆನಪಿಸ್ಕೊಳ್ತೇವೆ, ಋಣವನ್ನು ಯಾವತ್ತು ನೆನಪಿನಲ್ಲಿ ಇಟ್ಟುಕೊಟ್ಟಾಗ ನಮಗೆ ಆ ಭಗವಂತನದಿರ್ಬೋದು ಎಲ್ಲ ರೀತಿಯ ಆಶೀರ್ವಾದಗಳು ದೊರಕ್ತದೆ. ಹಾಗಾಗಿ ಅವರು ಕೊಟ್ಟಂತ ಈ ಕೊಡುಗೆಗಳು ನಾನು ಇವತ್ತು ತಮ್ಮ ಟ್ರಸ್ಟ್ ಮುಖಾಂತರ ಕೊಡ್ತಾ ಇದ್ದೀರಿ. ಯುವ ವಾಹಿನಿ ಮುಖಾಂತರ ಕೂಡ ಇವತ್ತೊಂದು ಕಾರ್ಯಕ್ರಮ ನಮ್ಮ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಆಗ್ತಾ ಇದೆ. ಅಲ್ಲಿ ಕೂಡ ಅವರು ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ. ಆದರೆ ನಾನು ಒಂದು ಮಾತನ್ನ ಇವತ್ತು ಈಗ ಚಿಂತನೆ ಮಾಡ್ತಾ ಇರುವಂತ ಬಂದ ಸಂದರ್ಭದಲ್ಲಿ, ಈ ಹಿಂದೆ ಬಹಳ ಹೋರಾಟಗಳಾಗಿ ಬಹಳ ದೊಡ್ಡ ರೀತಿಯ ಪ್ರಕ್ರಿಯೆ ಮುಖಾಂತರ ನಾರಾಯಣಗುರು ನಿಗಮ ಆಯಿತು. ಇವತ್ತು ಅಲ್ಪಸಂಖ್ಯಾತರ ನಿಗಮ ಇರಬಹುದು, ಬೇರೆ ಬೇರೆ ನಿಗಮಗಳಾಗತ್ತೆ. ಅಲ್ಪಸಂಖ್ಯಾತರ ನಿಗಮದಲ್ಲಿ ವರ್ಷಕ್ಕೆ 5 ಲಕ್ಷ ವಿದ್ಯಾರ್ಥಿಗಳಿಗೆ ಮೆಡಿಕಲ್ನಿಂದ ಹಿಡಿದು ಹೈಸ್ಕೂಲ್ ಕಲಿಯುವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾರೆ. ಆದರೆ ಕಳೆದ 2.5 ವರ್ಷಗಳಿಂದ ನಾರಾಯಣಗುರು ನಿಗಮ ಆಗಿ 3 ವರ್ಷ ಆದರೂ ಕೂಡ ಕಳೆದ 3 ವರ್ಷಗಳಿಂದ ವಿದ್ಯಾರ್ಥಿ ವೇತನ ಒಂದೇ ₹1 ಆ ನಿಗಮದಿಂದ ಕೊಡ್ತಾ ಇಲ್ಲ ಅಂತ ಹೇಳೋದು ನಾನು ಹೇಳ್ತೇನೆ. ಸಮಾಜದ ನಿಮ್ಮ ಆರ್ಥಿಕವಾಗಿ ನೀವು ಬೆಳೆದಂತ ದುಡ್ಡನ್ನು ಸಮಾಜ ಕಟ್ಟೋದು ಒಂದು ಭಾಗ, ಅದು ಸರ್ಕಾರದಿಂದ ಪಡ್ಕೊಳ್ಬೇಕಲ್ಲ. ಈಗ 2.5 ವರ್ಷ ಆಯಿತು. ಮೊನ್ನೆ ಇತ್ತೀಚೆಗೆ ನಿಗಮದ ಅಧ್ಯಕ್ಷರೊಬ್ಬರು ಆಗಿದ್ದಾರೆ. ಆದ್ರೆ 2.5 ವರ್ಷದಿಂದ ಈ ನಿಗಮಕ್ಕೆ ₹1 ಬಂದಿಲ್ಲ. ಅಲ್ಪಸಂಖ್ಯಾತರ ನಿಗಮಕ್ಕೆ ಕೊಡ್ತಾವೆ, ಬೇರೆ ನಿಗಮಕ್ಕೆ ಕೊಡ್ತೇವೆ, ನಮ್ಮ ನಿಗಮಕ್ಕೂ ಬರಬೇಕು. ಆಡಳಿತದಲ್ಲಿ ಯಾರು ಇರ್ತಾರೆ ಯಾರು ಬಿಡ್ತಾರೆ ಸೆಕೆಂಡ್ರಿ. ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ಅವರ್ ಕಮಿಟ್ಮೆಂಟ್ ಆಗಬೇಕು. ಕೇವಲ ಅವರಿಗೆ ಮಾತ್ರ ಸಿಗುವಂತ ಲಾಭಗಳಲ್ಲ, ನಮ್ಮ ಸಮಾಜದ ಬಂಧುಗಳಿಗೆ ಆ ಕೊಡುಗೆಯನ್ನು ಕೊಡುವಂತ ರೀತಿಯ ವಾತಾವರಣಗಳು ಸೃಷ್ಟಿ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಏನು, ಸಮಾಜದ ಮುಖಂಡರೇ ಅವರ ಕೈಯಿಂದ ಕೊಡುಗೆಯನ್ನು ಕೊಟ್ಟು ಸಮಾಜವನ್ನು ಬೆಳೆಸುವುದು ಒಂದು ಭಾಗ. ಸರ್ಕಾರದ ವ್ಯವಸ್ಥೆಗೆ ಜವಾಬ್ದಾರಿ ಇರುವಂತ ಸಂದರ್ಭದಲ್ಲಿ ಅದನ್ನು ಅನುಷ್ಠಾನ ಮಾಡುವಂತ ಪ್ರಯತ್ನಗಳಾಗಬೇಕು. ನಾನು ವಿಧಾನಸೌಧದಲ್ಲಿ 1-2 ಬಾರಿ ಪ್ರಶ್ನೆ ಮಾಡಿದೆ. ನಾನು 2.5 ವರ್ಷ ಆಯಿತು, ₹1 ಕೊಟ್ಟಿಲ್ಲ, ಕೊಡಬೇಕು ಅಂತೇಳಿ ಪ್ರಶ್ನೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ಅದರ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಜಿಲ್ಲೆ ಇರ್ಬೋದು, ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಈ ಜಿಲ್ಲೆಗಳಲ್ಲಿ ಒಂದು 5,000 ವಿದ್ಯಾರ್ಥಿಗಳಿಗೆ ಒಂದು ₹10,000 ಒಂದು ₹50 ಕೋಟಿ ಕೊಟ್ಟರೆ ಸಮಾಜವು ಇನ್ನಷ್ಟು ಬೇಗವಾಗಿ ಬೆಳೀತದೆ, ಇನ್ನಷ್ಟು ಬೇಗವಾಗಿ ಶಕ್ತಿಯುತವಾಗಿ ಇನ್ನಷ್ಟು ದೇಶಕ್ಕೆ ಕೊಡುಗೆಯನ್ನು ಕೊಡುವಂತ ರೀತಿಯ ವಾತಾವರಣಗಳಾಗುತ್ತೆ. ಇಲ್ಲದ ಸಮಾಜದ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಸಮಾಜದ ಎಲ್ಲ ವ್ಯಕ್ತಿಗಳಿಗೆ ಹುಡುಕಿ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ವೈಯಕ್ತಿಕವಾಗಿ. ಹಾಗಾಗಿ ಇದರ ಸದುಪಯೋಗಗಳು ಪಡ್ಕೊಳ್ಬೇಕಾದಂಥ ರೀತಿಯ ಜವಾಬ್ದಾರಿಗಳು ನಾವು ಮಾಡಬೇಕು. ಹಾಗಾಗಿ ಮೊನ್ನೆ ಅಧಿವೇಶನದಲ್ಲಿ ಕೂಡ ಪ್ರಶ್ನೆ ಹಾಕಿದ್ದೆ, ಆ ಪ್ರಶ್ನೆಯನ್ನು ನನಗೆ ಬಂದಿಲ್ಲ, ಪುನರಪಿ ನಾಡ್ದು ಹಾಕ್ತೇನೆ. ಯಾಕೆ ಅಂತ ಕೇಳಿದ್ರೆ, ಖಾಲಿ ನಿಗಮ ಮಾಡಿ ಒಂದು ಅಧ್ಯಕ್ಷರನ್ನು ಘೋಷಣೆ ಮಾಡಿಕೊಂಡು ಅವರಿಗೊಂದು ಕಾರ್ ಕೊಟ್ಟರೆ ಸಮಾಜ ಬೆಳೆಯಲ್ಲ. ಸಮಾಜದ ಆರ್ಥಿಕವಾಗಿ ದುರ್ಬಲವಿರುವಂಥ, ನಾನು ನವೀನಣ್ಣನಿಗೆ ಮತ್ತು ಉದಯಣ್ಣನಿಗೆ ಕೆಲವೊಮ್ಮೆ ನನ್ನ ಕರೆಯವರು ಸ್ವಲ್ಪ ಹಿರಿಯರು, ಜಗದೀಪಣ್ಣ ನನ್ನ ಆತ್ಮೀಯರು, ಉದಯಣ್ಣ ನಾನು ನವೀನಣ್ಣ ಕೆಲವು ಸಲ ನಾನು ಅವರಿಗೆ ಫೋನ್ ಮಾಡ್ತೇನೆ. ಬೇರೆ ನಾನು ಬಿರುವೇರು ಕೊಡ್ಲದವರಿಗೆ ಫೋನ್ ಮಾಡ್ತೇನೆ, ನಾನು ಯುವ ವಾಹಿನಿಯವರಿಗೆ ಫೋನ್ ಮಾಡ್ತೇನೆ. ಯಾಕೆ? ಮೊನ್ನೆ ಒಬ್ಬರಿಗೆ ಫೋನ್ ಮಾಡಿದೆ, ನಿಮ್ಮ ಟ್ರಸ್ಟ್ನಿಂದ ನಾನು ಕೊಡಿ ಅಂತ ನಿಮಗೆ ಹೇಳಿದೆ, ಇಬ್ಬರಿಗೆ ನಾನು ಕಳಿಸ್ಕೊಟ್ಟೆ ಸರ್. ಸಹಜವಾಗಿ ವೈಯಕ್ತಿಕವಾದಂಥ ಉಪಕಾರವನ್ನು ಪಡ್ಕೊಳ್ಬೇಕು ಅಂತ ಹೇಳೋ ದೃಷ್ಟಿಕೋನದಲ್ಲಿ ಸರ್ಕಾರ ಕೂಡ ಬೆನ್ನ ಹಿಂದೆ ನಿಂತುಕೊಂಡು ಮಾಡಬೇಕಾದಂಥ ಜವಾಬ್ದಾರಿ. ಹಾಗಾಗಿ ನಾವು ಸಂಘಟಿತವಾಗಿದ್ದುಕೊಂಡು ಹಿಂದೂ ಧರ್ಮದ ಎಲ್ಲ ವ್ಯವಸ್ಥೆಗಳು ಎಲ್ಲ ಚಿಂತನೆಗಳು, ಇವತ್ತು ಕುಲಾಲ್ ನಿಗಮ ಕೂಡ ಇದೆ, ಅದಕ್ಕೆ ಕೂಡ ₹1 ಕೊಟ್ಟಿಲ್ಲ. ವಿಶ್ವಕರ್ಮ ನಿಗಮ ಇದೆ, ಅದಕ್ಕೆ ಕೂಡ ₹1 ಇಲ್ಲ.
ನಾನು ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ, ನಿಗಮ ಮಾಡಿಕೊಳ್ಳುವಂಥದ್ದು ಮಾತ್ರ ಉದ್ದೇಶ ಅಲ್ಲ ನಮ್ಮದು. ಸಮಾಜವನ್ನು ಬೆಳೆಸುವಂಥ ದೃಷ್ಟಿಯಲ್ಲಿ ಅದರಿಂದ ಬಹಳ ದೊಡ್ಡ ರೀತಿಯ ಕೊಡುಗೆಗಳು ಸಿಗುವಂಥದ್ದು ಆಗಬೇಕು. ಅದಕ್ಕೆ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಕೊಡುಗೆಯನ್ನು ಕೊಡಬೇಕು, ಕೊಡುಗೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದು ಹೇಳ್ತಾ, ಇವತ್ತು ನಿಜವಾದ ಅರ್ಥದಲ್ಲಿ ದಾಮೋದರ ಸುವರ್ಣ ಅವರು ಕೊಟ್ಟಂಥ ಕೊಡುಗೆಯನ್ನು 4 ಸುಪುತ್ರರು ತಮ್ಮ ವಿಶೇಷವಾದಂಥ ಪ್ರಯತ್ನಗಳು ಇವತ್ತು ಬಹಳ ದೊಡ್ಡ ರೀತಿಯ ವಿದ್ಯಾರ್ಥಿ ಸಮೂಹಕ್ಕೆ ಶಕ್ತಿಯನ್ನು ಕೊಡ್ತಾ ಇದ್ದಾರೆ. 60 ಲಕ್ಷ ಅಂತ ಹೇಳಿದ್ರೆ ಬಹಳ ಸಣ್ಣದಲ್ಲ. 60 ಲಕ್ಷ ಈಸ್ ನಾಟ್ ಸ್ಮಾಲ್ ಅಮೌಂಟ್, ಬಹಳ ದೊಡ್ಡ ಅಮೌಂಟ್ ಅದು. ಆ ದೊಡ್ಡ ಮೊತ್ತವನ್ನು ತಾವು ಇವತ್ತು ಕೊಡ್ತಾ ಇದ್ದೀರಿ. ನವೀನಣ್ಣ ಇರ್ಬೋದು, ಉದಯಣ್ಣ ಇರ್ಬೋದು. ಉದಯಣ್ಣ ಎಲ್ಲದಕ್ಕೂ ನಾವು ಆವಾಗವಾಗ ಫೋನ್ ಮಾಡಿದ್ರು ನಮಗೆ ಸಹಕಾರವನ್ನು ಕೊಡ್ತಾರೆ. ನವೀನಣ್ಣ ನಮಗೆ ಪ್ರತಿ ವರ್ಷ ನಾನು ಅವರ ಕಾಲೇಜಿಗೆ ನಾರಾಯಣಗುರು ಜಯಂತಿ ದಿವಸ ದೀಪ ಪ್ರಜ್ವಲನೆಗೆ ನಾನು ಬರ್ತಾ ಇದ್ದೇನೆ. ವಿಶೇಷ ಪ್ರೀತಿ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾನು ನಿಮ್ಮ ಈ ಕೊಡುಗೆ ಕಾರ್ಯವನ್ನು ನನ್ನೊಂದು ಮಂಗಳೂರಿನ ಶಾಸಕನಾಗಿ ನನಗೆ ವಿಶೇಷವಾಗಿ ಹೇಳಬೇಕು ಅಂತೇಳಿ, ಆದರೆ ಆಡಳಿತ ಮಾಡುವಂಥ ವ್ಯವಸ್ಥೆಗಳ ಚಿಂತನೆ ಯಾವ ರೀತಿಯಲ್ಲಿ ಇರಬೇಕು ಅಂತ ಕೇಳಿದರೆ, ಎಲ್ಲರೂ ಮಾಡುವಂಥದ್ದನ್ನು ನಾನು ಮಾಡಿದರೆ ನನಗೆ ಮತ್ತು ಆಡಳಿತ ಮಾಡುವವರಿಗೆ ವ್ಯತ್ಯಾಸಗಳು ಅಲ್ಲ, ಬೇರೆಯವರಿಗೆ ಮತ್ತು ವೇದವ್ಯಾಸ ಮಂತ್ರಿಗೋ ಬ್ರಿಜೇಶ್ ಚೌಟ್ರಿಗೋ ಕೋಟ ಶ್ರೀನಿವಾಸ ಪೂಜಾರಿಗಳ ವ್ಯತ್ಯಾಸಗಳು ನಾವು ತಿಳಿಸುವಂಥ ರೀತಿಯ ಕೆಲಸ ಕಾರ್ಯಗಳಾಗಬೇಕು. ನಾನು ಅದಕ್ಕಾಗಿ ಹೇಳ್ತೇನೆ, ಇದೇ ಕ್ಷೇತ್ರದಲ್ಲಿ ನಡೆಯುವಂಥ, ಇಲ್ಲೇ ಕೂತ್ಕೊಳ್ಳುವಂಥ ತಾಯಿ ಶಾರದೆಗೆ ಹಲವಾರು ವರ್ಷದಿಂದ ನವರಾತ್ರಿ ಉತ್ಸವ ನಡೀತದೆ. ಹಲವಾರು ವರ್ಷದಿಂದ ದೇವಸ್ಥಾನದ ಕಮಿಟಿಯವರು, ನವರಾತ್ರಿ ಸಮಿತಿಯವರು ನವರಾತ್ರಿ ನಡೆಸ್ಕೊಳ್ತಾರೆ, ಮಾಡ್ತಾರೆ. ಯಾವ ಸರ್ಕಾರದಿಂದ ಯಾರ ಹತ್ರ 1 ರೂಪಾಯಿ ಕೇಳಲ್ಲ, ಆತ್ಮಗೌರವ ಸ್ವಾಭಿಮಾನದಿಂದ ಮಾಡ್ತಾ ಇದ್ದಾವೆ. ಆದರೆ ಜನಪ್ರತಿನಿಧಿ ಅವರು ಆಲೋಚನೆ ಮಾಡಬೇಕು ಏನು ಅಂತ ಕೇಳಿದ್ರೆ, ಅವರು ಮಾಡ್ತಾರೆ. ಹೌದು, ನಾನು ಜನಪ್ರತಿನಿಧಿಯಾಗಿ ನಾವು ಯಾವ ರೀತಿ ಕೊಡುಗೆಯನ್ನು ಕೊಡ್ಬೋದು. ಮೈಸೂರು ದಸರಾಕ್ಕೆ ಒಂದು 5 ಕೋಟಿ ಕೊಟ್ಟ ಹಾಗೆ ಮಂಗಳೂರು ದಸರೋತ್ಸವ ಇನ್ನಷ್ಟು ವಿಜೃಂಭಣಿಸುತ್ತದೆ. ಅದಕ್ಕಾಗಿ ನಾನು ಚಿಂತನೆ ಮಾಡ್ಕೊಳ್ತಾ, ನಾನು ಮಂಗಳೂರಿನ ರಸ್ತೆಯಲ್ಲಿ ಇರುವಂಥ ಎಲ್ಲ ನವರಾತ್ರಿ ಸಂದರ್ಭದಲ್ಲಿ ದೇವಸ್ಥಾನದವರು ನಾನು ಕೇಳಿದೆ, ಸಾಯಿರಾಮರು ಮತ್ತು ರಾಧಾಕೃಷ್ಣರು ಇಲ್ಲೇ ಇದ್ದಾರೆ. ಅವತ್ತು ನಾನು ಹೇಳಿದೆ, ನಾನು ಎಂಕೆ ದಿನ ಮಲ್ಪಡೊಂದು ಮಂಗಳೂರು ದಸರಾ ಇನ್ನಷ್ಟು ಕೊಡುಗೆ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಕೇಳುವಂಥ ಚಿಂತನೆ ಮಾಡ್ತಾರೆ. ಇಡೀ ಮಂಗಳೂರಿನ ಪ್ರಾರಂಭದಲ್ಲಿ ಪ್ರತಿ ವರ್ಷ 60 ಲಕ್ಷ ರೂಪಾಯಿ ದೇವಸ್ಥಾನದಿಂದ ಖರ್ಚು ಮಾಡ್ತಾ ಇದ್ರು. ಈಗ ಲೈಟಿಂಗ್ ಫ್ರೀ ಆದ ಕಾರಣ 60 ಲಕ್ಷ ರೂಪಾಯಿ ದೇವಸ್ಥಾನಕ್ಕೆ ಉಳಿತಲ್ಲ. ಆಡಳಿತದ ವ್ಯವಸ್ಥೆಯನ್ನು ಚಿಂತನೆ ಯಾವ ರೀತಿ ಇರಬೇಕು ಅಂತೇಳಿ, ನಾವು ಯಾವ ರೀತಿ ಸಹಕಾರ ಕೊಡಬಹುದು ಅಂತ ಹೇಳೋ ಚಿಂತನೆಯನ್ನು ಮಾಡಬೇಕು. ಅದನ್ನು ಮಾಡಿದಾಗ ಮಾತ್ರ ಸಮಾಜ ಬೆಳೆಯುತ್ತೆ, ಶಿಕ್ಷಣ ಸಂಸ್ಥೆ ಬೆಳೆಯುತ್ತೆ, ಧಾರ್ಮಿಕ ಕ್ಷೇತ್ರಗಳು ಬೆಳೆಯುತ್ತೆ. ಅದೇ ನಿಜವಾದ ಅರ್ಥದಲ್ಲಿ ನಾರಾಯಣ ಗುರುಗಳು ಹೇಳಿದಂಥ ಮಾತು ಅಂತ ಹೇಳುತ್ತೆ. ನಾನು ಹೇಳ್ತಾ, ಇವತ್ತು ತಮ್ಮ ಎಲ್ಲ ಬಂಧುಗಳಿಗೆ ನಾನು ವಿಶೇಷವಾದಂಥ ತಾವು ಕೊಡುಗೆ ಕೊಟ್ಟಿದ್ದೀರಿ. ಕೈ ಜೋಡಿಸಿ ಶಿರಬಾಗಿ ತಾವು ಕೊಟ್ಟಂಥ ಕೊಡುಗೆಯನ್ನು ಮಕ್ಕಳು ತಮ್ಮ ಜೀವಿತಾವಧಿಯಲ್ಲಿ ನೆನಪಿಟ್ಕೊಳ್ಬೇಕು. ಜೀವಿತಾವಧಿಯಲ್ಲಿ ತಾವು ಎಲ್ಲೋ ಒಂದು ಕಡೆ ಋಣವನ್ನು ಇಟ್ಕೊಳ್ಬೇಕು. ಆ ಋಣ ಯಾವ ರೀತಿಯಲ್ಲಿ ಇರಬೇಕು ಅಂತೇಳಿ ನಾನು ಎತ್ತರಕ್ಕೆ ಬೆಳಲಿಕ್ಕೆ ಅವಕಾಶಗಳಾದಂಥ ಈ ಟ್ರಸ್ಟ್ ನನ್ನ ಅಭಿವೃದ್ಧಿಗೆ ವಿಶೇಷವಾದ ಶಕ್ತಿ ಕೊಟ್ಟಿದೆ ಅಂತ ಹೇಳುವಂಥದ್ದು ತಿಳ್ಕೊಳ್ತಾ, ವಿದ್ಯಾರ್ಥಿಗಳು ಕೂಡ ತಮ್ಮ ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇರಲಿ. ವಿದ್ಯಾರ್ಥಿಗಳು ತಮ್ಮ ಮನಸ್ಸಿನಲ್ಲಿ ಏನು ಚಿಂತನೆ ಮಾಡಿದಿರಿ, ಏನು ಕಲ್ಪನೆ ಮಾಡಿದಿರಿ, ಆ ಸಾಧನೆಯನ್ನು ಮುಟ್ಟಿ ಆ ಗೋಲ್ ರೀಚ್ ಆಗಿ ಅಂತ ಹೇಳುವಂಥದ್ದು ಹೇಳ್ತಾ, ಪುನರಪಿ ವೇದಿಕೆಯಲ್ಲಿದ್ದಂಥ ಎಲ್ಲ ಹಿರಿಯರಿಗೆ ತಮ್ಮ ಕೊಡುಗೆಯನ್ನು ನಾನು ಶಾಸಕನಾಗಿ ಮುಕ್ತಕಂಠದಿಂದ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಕೈ ಜೋಡಿಸಿ ಶಿರಬಾಗಿ ವಂದನೆಗಳನ್ನು ಹೇಳ್ತೇನೆ. ಇವತ್ತು ದಾಮೋದರ ಸುವರ್ಣರು ಬಗ್ಗೆ ಹೇಳುವುದಿದ್ರೆ, ನಮ್ಮ ತೀರ್ಥರೂಪರಾದ ದಿವಂಗತ ದಾಮೋದರ್ ಆರ್ ಸುವರ್ಣರು ಅವರು ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಾನು. ಯಾಕಂತ ಹೇಳಿದರೆ, ಒಂದು ಸಾಧಾರಣ ಕುಟುಂಬದಲ್ಲಿ ಜನಿಸಿ ತನ್ನ ಕಠಿಣ ಪರಿಶ್ರಮದಿಂದ ಹಂತ ಹಂತವಾಗಿ ಜೀವನದಲ್ಲಿ ಮೇಲೆ ಬರುತ್ತಾ ದೊಡ್ಡ ಸಾಧನೆಯನ್ನು ಮಾಡಿ ರಾಜ್ಯದಲ್ಲಿ ಒಂದು ಶ್ರೇಷ್ಠ ಗುತ್ತಿಗೆದಾರಂತಹ ಇನ್ನು ಕೀರ್ತಿ ಪಡೆದು, ಅಷ್ಟೇ ಅಲ್ಲದೆ ತಾನು ಬೆಳೆಯುತ್ತಿರುವ ಸಂದರ್ಭದಲ್ಲಿ ತನ್ನ ಸಮಾಜದಲ್ಲಿ ಹುಟ್ಟಿ ಬಂದಂತಹ ತನಗಿಂತೂ ಆರ್ಥಿಕವಾಗಿ ಕಷ್ಟದಲ್ಲಿರುವಂತಹ ಕುಟುಂಬದ ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಅದೊಂದು ಅವರ ಒಂದು ಧೋರಣೆ, ಅವರ ಒಂದು ಪ್ರಯತ್ನ ಬಹಳಷ್ಟು ಅದು ಫಲಕಾರಿ ಆಯಿತು. ಇದರಿಂದ ಬಹಳಷ್ಟು ಜನಕ್ಕೆ ಪ್ರಯೋಜನಕಾರಿಯಾಯಿತು. ನಿಮಗೆಲ್ಲ ತಿಳಿದ ಹಾಗೆ ಅವರೊಂದು ಬಿಲ್ಲವ ಸಮಾಜದ ಒಂದು ಧ್ರುವತಾರೆಯಾಗಿ ಹುಟ್ಟಿ ಬಂದಿದ್ರು. ಅವರು ಮಾಡಿದಂಥ ಈಗ ಕೆಲಸಗಳ ಬಗ್ಗೆ ನಾನು ಪುನಃ ಹೇಳಲಿಕ್ಕೆ ಹೋಗುವುದಿಲ್ಲ, ಯಾಕಂತ ಹೇಳಿದರೆ ಸಮಯ ಮೀರ್ತಾ ಇದೆ. ಈಗ ತಾನೇ ನಮ್ಮ ಶ್ರೀಯುತ ಸೀತಪ್ಪ ಕೂಡೂರವರು ಅವರ ಮಾತಿನಲ್ಲಿ ಅದನ್ನೆಲ್ಲ ಹೇಳಿದ್ರು. ಬಹುಶಃ ಅವರು ಮಾಡಿದಂತಹ ಸಾಧನೆ ಪ್ರತಿಯೊಂದು ಒಬ್ಬ ನಮ್ಮ ಸಮಾಜದ ಪ್ರತಿಯೊಬ್ಬರಲ್ಲಿ ನೆನೆ ಬಿಡುವಂತಹದ್ದು.
ಅವರು ಸ್ವರ್ಗಸ್ಥರಾದ ನಂತರ ಅವರ ಪರಿಕಲ್ಪನೆಯ ಪ್ರಕಾರ ಪ್ರತಿ ವರ್ಷ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಮುಖೇನ ಸಮಾಜದ ವಿವಿಧ ಬಿಲ್ಲವ ಸಂಘಗಳ ಶಿಫಾರಸಿನ ಮೇರೆಗೆ ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಬಂದಿದ್ದೇವೆ. ಆದರೆ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ವಿದ್ಯಾರ್ಥಿ ವೇತನ ಕೊಡಬೇಕು ಅಂತ ಹೇಳಿ ಒಂದು ಇಚ್ಛೆ ಪಟ್ಟು 2 ವರ್ಷಗಳಿಂದ ಅದನ್ನು ದಾಮೋದರ ಸುವರ್ಣ ಎಜುಕೇಷನ್ ಟ್ರಸ್ಟ್ ವತಿಯಿಂದ ದೊಡ್ಡ ಮೊತ್ತದಲ್ಲಿ ವಿದ್ಯಾರ್ಥಿ ವೇತನ ನೀಡ್ತಾ ಇದ್ದೇವೆ. ಈಗ ಕಡೆ ಸಲ ಕೂಡ ಸುಮಾರು 50 ಲಕ್ಷ ರೂಪಾಯಿದು ಮೊತ್ತದ್ದು ವಿದ್ಯಾರ್ಥಿ ವೇತನ ನೀಡಲಾಗಿದೆ. ಈ ವರ್ಷ 50 ಲಕ್ಷ ಅಂತ ಹೇಳಿ ಮಿತಿಗೊಳಿಸಿದ್ರು ಅದು ಒತ್ತಡದ ಮೇಲೆ 60 ಲಕ್ಷಕ್ಕೂ ದಾಟಿ ಮೊತ್ತದ ವಿದ್ಯಾರ್ಥಿ ವೇತನ ಇವತ್ತು ನೀಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ವಿದ್ಯಾರ್ಥಿ ವೇತನವನ್ನು ಪಡೆಯುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈ ವಿದ್ಯಾರ್ಥಿ ವೇತನ ಪಡೆಯಲಿಕ್ಕೆ ಕೂಡ ನಾವೊಂದು ಮಾನದಂಡವನ್ನು ಅದಕ್ಕೆ ಇಟ್ಟಿದ್ದೇವೆ. ಇಲ್ಲೇ ಇದು 1000 ಗಟ್ಟಲೆ ಅರ್ಜಿಗಳು ಬಂದರೆ ಅದನ್ನು ಪುನಃ ಪರಿಶೀಲನೆ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅಂತ ಹೇಳಿ ಶೇಕಡ 75%ಗಿಂತ ಹೆಚ್ಚು ಮಾರ್ಕ್ ತಗೊಂಡಂತಹ ವಿದ್ಯಾರ್ಥಿಗಳು ಮಾತ್ರ ಇದಕ್ಕೆ ಅರ್ಹರಂತೆ ಹೇಳಿದ್ದೇವೆ. ಆದರೂ ಕೆಲವು ಸಂದರ್ಭಗಳಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ನೋಡಿ ಅದನ್ನು ಕೂಡ ಸ್ವಲ್ಪ ಬೆಚ್ಚು ಕಮ್ಮಿ ಮಾಡಲಾಗಿದೆ. ಆದ್ರಿಂದ ಈ ವಿದ್ಯಾರ್ಥಿ ವೇತನ ಪಡ್ಕೊಂಡ ಎಲ್ಲ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಜನೆಯಲ್ಲಿ ಮುಂದೆ ಬಂದು ಅವರ ಜೀವನ ಇನ್ನೂ ಯಶಸ್ಸಿನ ಮೆಟ್ಲು ದಾಟಲಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೂ ಅವರ ಭವಿಷ್ಯ ಬೆಳಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಈ ಒಂದು ವಿದ್ಯಾರ್ಥಿ ವೇತನ ಈಗ ನೀಡಲಿಕ್ಕೆ ಬಹಳಷ್ಟು ನೀಡಿದಂತಹ ನನ್ನ ಸಹೋದರ ಖ್ಯಾತ ಉದ್ಯಮಿ ಉದಯಚಂದ್ರ ಸುವರ್ಣರು ಹಾಗೂ ಆಶಾ ಸುವರ್ಣರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ದುಡ್ಡು ಯಾರಿಗೂ ಹೆಚ್ಚಾಗಲಿಲ್ಲ. ಆದ್ರಿಂದ ಅವರು ಈಗ ಇಷ್ಟು ದೊಡ್ಡ ಈಗ ಮುಂದಕ್ಕೆ ಅದು 1 ಕೋಟಿಗೆ ಮಾಡಬೇಕು ಯೋಜನೆ ಅಂತ ಮಾಡಬೇಕು ಅಂತ ಹೇಳಿ ಯೋಜನೆ ಹಾಕಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಮುಂದಕ್ಕೆ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿ ವೇತನ ನೀಡಲಿಕ್ಕೆ ದೇವರು ಅವರಿಗೆ ಎಲ್ಲ ರೀತಿಯ ಶಕ್ತಿ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಬಂಧುಗಳೇ, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂತ ಹೇಳಿದರೆ ಈಗ ತಾನೇ ಸಮಯ ಮೀರ್ತಾ ಇದೆ. ಆದರೆ ಈ ದಿವಂಗತ ದಾಮೋದರ ಸುವರ್ಣರು 70ರ ದಶಕದಲ್ಲಿ ಆಗ ಇಂಗ್ಲಿಷ್ ಮೀಡಿಯಂ ಕಲೀಲಿಕ್ಕೆ ಬಹಳ ಅದು ಕಾಸ್ಟ್ಲಿ ಆಗ್ತಿತ್ತು. ಹಿಂದುಳಿದ ಸಮಾಜದ ವಿದ್ಯಾರ್ಥಿಗಳಿಗೆ ಅಥವಾ ಆರ್ಥಿಕವಾಗಿ ಕಷ್ಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಗ ದೊಡ್ಡ ಮೊತ್ತದ ಡೊನೇಷನ್ ಕೊಟ್ಕೊಂಡು ಇದಕ್ಕೆ ದೆಸೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಕಲೀಲಿಕ್ಕೆ ಕಷ್ಟ ಆಗ್ತಿತ್ತು. ಆದ್ದರಿಂದ ಆವಾಗ ಹಿಂದುಳಿದ ಸಮಾಜದಿಂದಲೇ ಒಂದು ಸಂಸ್ಥೆ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅವರು ತನ್ನ ಸ್ವಂತ ದುಡ್ಡಿನಿಂದ ನಾರಾಯಣಗುರು ವಿದ್ಯಾಸಂಸ್ಥೆಗಳನ್ನು ಕುದ್ರೋಳಿಯಲ್ಲಿ ಪ್ರಥಮವಾಗಿ ಸ್ಥಾಪನೆ ಮಾಡಿದರು 1977ರಲ್ಲಿ. ಆವಾಗ ಕೇವಲ 13 ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡಂತಹ ವಿದ್ಯಾಸಂಸ್ಥೆ ಇಂದು ನರ್ಸರಿ, ಪ್ರೈಮರಿ, ಹೈಸ್ಕೂಲ್, ಫಸ್ಟ್ ಗ್ರೇಡ್ PUC, ಆಮೇಲೆ ಫಸ್ಟ್ ಗ್ರೇಡ್ ಕಾಲೇಜ್ ಮತ್ತೆ ITI ಸಮೇತ ಸುಮಾರು 1,500ಕ್ಕೂ ಹೆಚ್ಚ ಮಕ್ಕಳಿಗೆ ಆಶ್ರಯದಾತವಾಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಬಹುಶಃ ಅವರು ಮಾಡಿದಂತಹ ಪುಣ್ಯ ಕೆಲಸ ಇದರದು ಆಶೀರ್ವಾದ, ಈ ವಿದ್ಯಾರ್ಥಿಗಳ ಹೆತ್ತವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ತದೆ ಅಂತ ನಂಬಿಕೊಂಡು, ಅದೇ ರೀತಿ ಇವತ್ತು ವಿದ್ಯಾರ್ಥಿ ವೇತನ ಪಡ್ಕೊಂಡ ವಿದ್ಯಾರ್ಥಿಗಳ ಹೆತ್ತವರ ಆಶೀರ್ವಾದ ಕೂಡ ಇವತ್ತಿನ ಸಂಘಟಕರ ಮೇಲೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಹೆಚ್ಚು ಮಾತಾಡಲಿಕ್ಕೆ ನಾನು ಹೋಗುವುದಿಲ್ಲ. ಮಗದೊಮ್ಮೆ ನಿಮಗೆಲ್ಲರಿಗೆ ವಂದಿಸಿ ನನ್ನ 2 ಮಾತುಗಳು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್. ಮಾನ್ಯ ಲೋಕಸಭಾ ಸದಸ್ಯರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನಮ್ಮ ಕರೆಗೆ ಹೂಗೊಟ್ಟು ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಿ ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ವಿದ್ಯಾರ್ಥಿ ವೇತನ ವಿತರಣೆ ಚಾಲನೆ ನೀಡಿದ ಮಾನ್ಯ ಲೋಕಸಭಾ ಸದಸ್ಯರು, ಸಂಸದರು ಆದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೂ ಆದರದ ಧನ್ಯವಾದಗಳು. ಸಾಧನೆಗಳನ್ನು ಪ್ರತಿಭಾ ಪುರಸ್ಕಾರ ವಿತರಿಸಿದ ನಮ್ಮವರಾದ
ಮಾನ್ಯ ಶಾಸಕರಾದ ವೇದವಾಸ್ ಕಾಮತ್ ಇವರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ದರ್ಶಕರಾದ ಅಧ್ಯಕ್ಷರು ಅಖಿಲ ಭಾರತ ಬಿಲ್ಲವರು ಯೂನಿಯನ್ನ ಶ್ರೀ ನವೀನ್ ಚಂದ್ರ ಸುವರ್ಣ ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಶ್ರೀ ಉದಯ್ ಚಂದ್ರ ಸುವರ್ಣ ಮತ್ತು ಆಶಾ ಸುವರ್ಣ ಇವರಿಗೂ ಆದರದ ಧನ್ಯವಾದಗಳು. ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಹಾರೈಸುತ್ತಾ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಂಧು ಮಿತ್ರರಿಗೂ, ಪೋಷಕರಿಗೂ ಹಾಗೂ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ನಮ್ಮ ಸುವರ್ಣ ಕುಟುಂಬದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಜೈ ಹಿಂದ್.